ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ಚೈತ್ರ ಮಾಸದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಲಭ್ಯತೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟುಗಳು ಇಲ್ಲಿ ಲಭ್ಯ ಇದೆ. ಚದರಡಿಗೆ ಕೇವಲ 2250 ರೂಪಾಯಿಗಳು ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನ ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್. ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್ ಅತ್ಯುತ್ತಮ ಗುಣಮಟ್ಟದ ಲ್ಯಾಬೊರೇಟರಿ ಸರ್ವಿಸಸ್ಗಾಗಿ ನೀವು ಕೂಡ ಒಮ್ಮೆ ಭೇಟಿ ನೀಡಿ. ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್. ಲವಣ ತೈಲಂ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಪಥ್ಯದ ಆಹಾರ ಕ್ರಮವಿಲ್ಲದೆ ಬೊಜ್ಜು ಮತ್ತು ಹೊಟ್ಟೆಯ ಕೊಬ್ಬಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದ್ರೆ ಅದು ಲವಣ ತೈಲಂ. ಖಂಡಿತವಾಗಿಯೂ ನೀವು ಕೂಡ ಒಮ್ಮೆ ಬಳಸಿ ನೋಡಿ. ಮತ್ತು ಪೋಥೀಸ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಶುಭ ಸೋಮವಾರ. ಈ ಶುಭ ದಿನದ ವಿಶೇಷತೆ ಅನುಷ್ಠಾನ, ದ್ವಾದಶ ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಯಾವೆಲ್ಲ ರಾಶಿಗಳವರಿಗೆ ಶುಭ, ಮಿಶ್ರ ಮತ್ತು ಅಸಮಂಜಸ ಫಲಗಳು ಇದೆ ಅನ್ನೋದ್ರ ಬಗ್ಗೆ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾರೆ. ಜೊತೆಗೆ ಯಾವೆಲ್ಲ ಅನುಷ್ಠಾನವನ್ನ ಮಾಡೋದ್ರ ಮುಖಾಂತರ ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನೋದನ್ನು ಕೂಡ ನೀವು ಅವರಿಂದ ತಿಳ್ಕೊಳ್ಬಹುದು. ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂತ ಅಂದ್ರೆ ಅದಕ್ಕಿರುವಂತಹ ದೂರವಾಣಿ ಸಂಖ್ಯೆ 08041219999 08041212999. ಇನ್ನು ಪತ್ರವನ್ನ ಬರೀತೀರಿ ಅಂದ್ರೆ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನ ಬರೀತೀರಿ ಅಂತ ಅಂದ್ರೆ ನೀವು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ ನಲ್ಲಿ ಇರುವಂತಹ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂತಹ ರೀತಿಯಲ್ಲಿ ಭಾವಚಿತ್ರವನ್ನ ಕಳಿಸ್ಕೊಡ್ಬೇಕು. ಇನ್ನು ಮನೋಗತ ಪ್ರಶ್ನಾ ತಂತ್ರದ ವಿಭಾಗಕ್ಕೆ ನೀವು ಪತ್ರವನ್ನ ಬರೀತೀರಿ ಅಂದ್ರೆ ಇಲ್ಲಿ ಫೋಟೋ ಅಗತ್ಯ ಇರಲ್ಲ. ಸಮಸ್ಯೆ ಏನಿದೆ ಅದನ್ನು ಮಾತ್ರ ಸ್ಪಷ್ಟವಾಗಿ ಬರ್ದು ಕಳಿಸಿ. ಇನ್ನು ವಾಟ್ಸ್ಆಪ್ ವಿಡಿಯೋ ಕೂಡ ನೀವು ರೆಕಾರ್ಡ್ ಮಾಡಿ ಕಳಿಸಬಹುದು. ಅದಕ್ಕಿರುವಂತಹ ದೂರವಾಣಿ ಸಂಖ್ಯೆ 9538868222 9538886822. ಇನ್ನು ಪ್ರತಿದಿನ ನಕ್ಷತ್ರ ಬಲದ ಬಗ್ಗೆ ಕುರಿತು ತಿಳಿಸ್ತಾ ಇದ್ದಾರೆ. ಯಾವ ನಕ್ಷತ್ರದವರಿಗೆ ಇನ್ಯಾವ ನಕ್ಷತ್ರಗಳು ಹೊಂದಿಕೆ ಆಗುತ್ತೆ, ಹೊಂದಿಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇವತ್ತು ಉತ್ತರ ಭಾದ್ರ ನಕ್ಷತ್ರದವರ ಹಿನ್ನೆಲೆ ಚರಿತ್ರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಮತ್ತು ಇತರ ಯಾವ ನಕ್ಷತ್ರಗಳು ಅವರಿಗೆ ಹೊಂದಿಕೆಯಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ಈ ನಕ್ಷತ್ರಗಳೆಲ್ಲ ಆದ್ಮೇಲೆ ಯಾವ ರಾಶಿಯವರು ಯಾವ ವೃಕ್ಷಕ್ಕೆ ಪೂಜೆನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಗುರು ತಿಳಿಸ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನ ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಬರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ.
ಅಗುರೇಭ್ಯೋ ದಗುರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ ಪದ್ಮಾನನೆ ಪದ್ಮವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ ತತ್ಪಾದ ಪದ್ಮ ಮೈಸರ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕರಿದಿರಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಫಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ ಜಾತವೇದಸೆ ಸುರವಾವಸೋಮರಾದೀತೋ ನಿದಹಾತಿ ವೇದಾಃ ಸನಃ ಪಾರ್ಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನೀಂ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೆ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸುತರಸೇ ನಮಃ ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ದೇವತಾಭ್ಯೋ ನಮಃ ಹರಿಂ ಕರಾಸನಗರ್ಭಿದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ಥಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಅಂಬಾಯ ನಮಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಗೌರೀರ್ಮಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಓಂ ಗೌರ್ಯೀ ನಮಃ ಓಂ ದುರ್ಗಾಯ ನಮಃ. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಚೈತ್ರ ಮಾಸದ ಈ ಶುಭ ಸನ್ನಿವೇಶಗಳಲ್ಲಿ ಪ್ರತಿನಿತ್ಯದ ಕಾಯಕ ಅರ್ಥಗರ್ಭಿತವಾಗಿರತಕ್ಕಂಥದ್ದು. ಎಲ್ಲಿಂದ ಎಲ್ಲಿ ನೋಡೋದು ಸಹಿತ ಹಚ್ಚ ಹಸಿರು. ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಆದಂತಹ ಮಳೆಯಿಂದ ಒಂದಷ್ಟು ಅವಘಡಗಳು ಆಯಿತು. ಏನೇ ಆದರೂ ತಂಪನ್ನು ಬೀಸಿರ್ತಕ್ಕಂಥ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ಸುಂದರವಾದಂತಹ ಪ್ರಕೃತಿಯನ್ನು ನೋಡುವುದು ಬಹಳ ವಿಶೇಷವೇ ಸರಿ. ಎಲ್ಲಿಂದೆಲ್ಲಿ ನೋಡೋದು ಸಹಿತ ಸುಂದರವಾದಂತಹ ಆ ಪ್ರಕೃತಿ ರಮಣೀಯವಾಗಿರತಕ್ಕಂಥ ಸುಂದರವಾದಂಥ ತಾಣ, ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ತಾಣ. ಈಗಾಗಲೇ ಸಾಕಷ್ಟು ಪ್ರಾಂತ್ಯಗಳಲ್ಲಿ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಊರ ಹಬ್ಬಗಳು, ಪ್ರತಿಯೊಂದು ಸಹಿತ ಗ್ರಾಮ ದೇವತೆಯ ಉತ್ಸವಗಳು ಎಲ್ಲವೂ ನಡೀತಾ ಇದೆ. ಪ್ರತಿಯೊಂದು ಉತ್ಸವ ಅಂತಾದಾಗೂ ಆ ತವರಿಗೆ ಅಂದರೆ ತನ್ನ ಕುಟುಂಬಕ್ಕೆ ತನ್ನ ಮನೆಯ ಹೆಣ್ಣು ಮಕ್ಕಳನ್ನ ಮನೆ ಕರೆಸ್ಕೊಳ್ತಕ್ಕಂಥದ್ದು, ಹೆಣ್ಣು ಮಕ್ಕಳು, ಅಳಿಯಂದರು, ಮಕ್ಕಳು ಎಲ್ಲರೂ ಸಹಿತ ಕುಟುಂಬ ಪರಿವಾರದೊಂದಿಗೆ ಎಲ್ಲರೂ ಸಹಿತ ಬಂದು ಮನೆಯಲ್ಲಿ ನಡೆಸ್ತಕ್ಕಂತಹ ಆ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಅಥವಾ ಆ ಪ್ರಾಂತ್ಯ, ಆ ಊರು, ಆ ಗ್ರಾಮದಲ್ಲಿ ನಡೆಯುವಂತಹ ಹಬ್ಬಗಳಿಗೆ, ಊರಹಬ್ಬಗಳಿಗೆ ಎಲ್ಲರೂ ಪಾಲ್ಗೊಳ್ಳತಕ್ಕಂತಹದ್ದು ಒಂದು ಸಂತೋಷದ ವಿಚಾರ. ನೋಡಿ, ಬರೀ ಹಬ್ಬಗಳು ಬಂದರೆ ಮಾತ್ರ ಮನೆಗೆ ಹೆಣ್ಮಕ್ಳು ಬರ್ತಕ್ಕಂಥದ್ದಲ್ಲ. ಊರಲ್ಲಿ ನಡೀತಕ್ಕಂಥ ಹಬ್ಬ ಹರಿದಿನಗಳಿಗೂ ಸಹಿತ ವಿಶೇಷವಾಗಿ ಎಲ್ಲ ಕುಟುಂಬ ಪರಿವಾರದೊಂದಿಗೆ ಎಲ್ಲ ಪಕ್ಕದ ಊರಿನವರಿಂದ ಮೊದಲುಕೊಂಡು ಸುತ್ತಮುತ್ತ ಗ್ರಾಮದ ಎಲ್ಲರನ್ನೂ ಸಹಿತ ಊರಿಗೆ ಕರೆಸುವಂತಹ ಒಂದು ಪ್ರಕ್ರಿಯೆಯನ್ನ ನಮ್ಮ ಈ ಸಂಸ್ಕೃತಿಯಲ್ಲಿದೆ. ಅಂದರೆ ಗತ ವೈಭವವನ್ನ ಪ್ರತಿಯೊಂದು ನೆನಪು ಮಾಡಿಕೊಳ್ತಕ್ಕಂಥದ್ದು, ಜೊತೆಗೆ ಆ ವಿಶೇಷವಾಗಿರ್ತಕ್ಕಂಥ ದೈವ ಸಾನ್ನಿಧ್ಯಕ್ಕೆ ಮತ್ತಷ್ಟು ಪೌಷ್ಟಿಕತೆ ಮಾಡತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ಊರಹಬ್ಬ ಅಥವಾ ಒಂದು ಜಾತ್ರೆ, ಜನ್ಮೋತ್ಸವ, ಕರಗ ಈ ತರ ಯಾವುದೇ ಒಂದು ಧಾರ್ಮಿಕವಾಗಿರತಕ್ಕಂತಹ ಅನುಷ್ಠಾನಗಳನ್ನು ಮಾಡೋದ್ರಿಂದ ಆ ಧಾರ್ಮಿಕತೆಯನ್ನು ಕಂಡು ಅಲ್ಲಿ ಒಂದಷ್ಟು ವಿಶೇಷವಾಗಿರತಕ್ಕಂತಹ ಸ್ವಾರಸ್ಯಕರವಾದಂತಹ ವಿಚಾರಗಳನ್ನ, ಜೊತೆಗೆ ಕುಟುಂಬದ ಪರಿವಾರದ ಒಂದು ಐಕ್ಯತೆಯನ್ನು ಕಾಪಾಡುವಂತಹದ್ದು, ಒಗ್ಗಟ್ಟನ್ನು ಕಾಪಾಡತಕ್ಕಂತಹದ್ದು, ಕುಟುಂಬದಲ್ಲಿ ಮಾಡುವಂತಹ ಹಬ್ಬದ ವಾತಾವರಣದ ಆ ಮಹಾಪ್ರಸಾದವನ್ನ ಎಲ್ಲರೂ ಕೂತು ಪ್ರಸಾದವನ್ನು ಸ್ವೀಕರಿಸತಕ್ಕಂತಹದ್ದು. ಈ ನೆಪದಲ್ಲಾದರೂ 10 ಜನದ ಹಸಿವನ್ನ ನೀಗಿಸುವಂತಹ ಕಾಯಕವನ್ನ ಎಲ್ಲರೂ ಮಾಡುವಂತಹದ್ದು ಒಂದಷ್ಟು ವಿಶೇಷತೆ. ಅದು ನಮ್ಮ ಭಾರತೀಯ ಸಂಸ್ಕೃತಿ. ಹಾಗಾಗಿ ಹಬ್ಬಗಳ ಸಾಲು ಒಂಥರ ಆದರೆ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಉತ್ಸವಗಳು, ದೇವಾಲಯದಲ್ಲಿರ್ತಕ್ಕಂಥ ಊರಿನ ಪ್ರಮುಖ ದೇವಾಲಯಗಳಲ್ಲಿರ್ತಕ್ಕಂಥ ಹಬ್ಬದ ವಾತಾವರಣ, ಅದರಲ್ಲೂ ಶ್ರೀರಾಮನವಮಿ ಆದ ನಂತರ ಸಾಕಷ್ಟು ದೇವಾಲಯಗಳಲ್ಲಿ ನಿತ್ಯ ಉತ್ಸವ ನಡೀತಕ್ಕಂಥದ್ದು, ರಥೋತ್ಸವಗಳು ನಡೀತಕ್ಕಂಥದ್ದು, ವಿಶೇಷವಾಗಿರತಕ್ಕಂಥ ಆರಾಧನೆ ನಡೀತಕ್ಕಂಥದ್ದು, ಊರ ಹಬ್ಬ ನಡೀತಕ್ಕಂಥದ್ದು ಇದೆಲ್ಲವೂ ನಾವು ನೋಡಬಹುದು. ಅಂತಹ ವಿಶೇಷತೆ ಮೊನ್ನೆಯಷ್ಟೇ ಶ್ರೀ ಧರ್ಮರಾಯ ಸ್ವಾಮಿ ಕರಗ, ಬೆಂಗಳೂರಿನ ಕರಗ, ಪ್ರಸಿದ್ಧಿ ಕ್ಷೇತ್ರದ ಕರಗ ಬಹಳ ವಿಜೃಂಭಣೆಯಿಂದ ನಡೀತು, ಬಹಳ ವಿಶೇಷವಾಗಿ ನಡೆದಿದೆ. ಈ ಕರಗ ಮಹೋತ್ಸವ ಆದ ನಂತರ ಇನ್ನು ಸಾಕಷ್ಟು ಪ್ರಾಂತ್ಯಗಳಲ್ಲಿ ಪ್ರತಿ ಊರು, ತಾಲೂಕು, ಡಿಸ್ಟ್ರಿಕ್ಟ್ಗಳಲ್ಲೂ ಸಹಿತ ಕರಗ ಮಹೋತ್ಸವ ಅಲ್ಲಿ ಪ್ರಾರಂಭ ಆಗುತ್ತೆ. ಮೊದಲು ಪ್ರಾರಂಭ ಆಗುವಂತಹದ್ದು ಬೆಂಗಳೂರಿನ ಕರಗ, ಅದಾದ ನಂತರ ಪ್ರತಿ ಡಿಸ್ಟಿಕ್ಕು, ತಾಲೂಕುಗಳಲ್ಲೂ ಸಹಿತ ಕರಗ ಮಹೋತ್ಸವ ಬಹಳ ಅದ್ದೂರಿತವಾಗಿ ನಡೆಯುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಸೋಮವಾರ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿಗ ಪಂಚಾಂಗ ಶ್ರವಣ ಮಾಡೋದು. ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ
ಗೌರೀನ್ಮಮಾಯ ಸಲಿಲಾ ನಕ್ಷತ್ರದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಅಂಬಾ ಜಗದೀಶ್ವರಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರಾಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 18-4-2022 ಸೋಮವಾರ ದ್ವಿತೀಯ ಸ್ವಾತಿ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ನಿಮ್ಮ ಮನೋಕಾಮನೆಗಳು ಏನಿದೆಯೋ, ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅಥವಾ ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರು ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವರು ಬಹಳ ಎಚ್ಚರಿಕೆಯ ನಡೆಯಬೇಕು. ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂತಹ ಸಾಂದ್ರತೆಗಳು ಸಾಕಷ್ಟು ಇದೆ. ಹಾಗಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಅದರಂತೆ ನಡ್ಕೊಂಡು ಮುಂದೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಅದರ ಜೊತೆಗೆ ಮನೋಗತ ಪ್ರಶ್ನೆ ಮೊನ್ನೆ 16ನೇ ತಾರೀಕಿಗೆ 2 ತಿಂಗಳನ್ನ ಪೂರೈಸಿಕೊಳ್ತು. 2 ತಿಂಗಳು ಸಂಪೂರ್ಣವಾಗಿ ಮನೋಗತ ಪ್ರಶ್ನೆಯನ್ನ ಸ್ವಾಗತಿಸಿದ್ದೀರಿ. ಪ್ರತಿನಿತ್ಯದ ಕಾಯಕದಲ್ಲಿ ಒಂದೊಂದು ಬದಲಾವಣೆಗಳನ್ನು, ಒಂದೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಬಂದಿದ್ದೀರಿ. ಹಾಗೆ ಮನೋಗತ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಅನುಷ್ಠಾನಗಳನ್ನು, ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಆಯಾ ಕಾಲದಲ್ಲಿ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲವೂ ನಿಮ್ಮದು. ಮನೋಗತ ಪ್ರಶ್ನೆ ರಾಶಿಫಲ. ಪ್ರಥಮದಲ್ಲಿ ರಾಶಿಫಲವನ್ನು ನಾನು ಹೇಳುತ್ತೇನೆ. ರಾಶಿಫಲವನ್ನು ಹೇಳಿದಾದ ನಂತರ ಮನೋಗತ ಪ್ರಶ್ನೆ ಎಂಬತಕ್ಕಂಥದ್ದು ಬರುತ್ತೆ. ಮನೋಗತ ಪ್ರಶ್ನೆಗೂ ರಾಶಿಫಲಕ್ಕೂ ಒಂದಷ್ಟು ವಿಚಾರಗಳಲ್ಲಿ ಬದಲಾವಣೆಗಳು ಬಂದೇ ಬರುತ್ತೆ. ಉದ್ದೇಶ ಮನೋಗತ ಪ್ರಶ್ನೆ ಮತ್ತು ರಾಶಿಫಲ. ರಾಶಿಫಲ ಎಂಬತಕ್ಕಂತಹದ್ದು ಇವತ್ತಿನ ಗ್ರಹಗಳನ್ನು ಆಧರಿಸಿ ಹೇಳುವಂತಹದ್ದು ರಾಶಿಫಲ. ಮನೋಗತ ಪ್ರಶ್ನೆ ಎಂಬತಕ್ಕಂಥದ್ದು ಪ್ರಶ್ನಾತೀತವಾಗಿ ಪ್ರಶ್ನೆಯಲ್ಲಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರಗಳನ್ನು ಅರಿತು ಅದಕ್ಕೆ ಸಂಬಂಧಪಡ್ತಕ್ಕಂಥ ಇವತ್ತಿನ ಇವತ್ತಿನ ಕಾಲಘಟ್ಟದಲ್ಲಿ ಏನಿದೆ ಲಾಭ ನಷ್ಟಗಳು ಎಂಬತಕ್ಕಂಥದ್ದನ್ನು ವಿವರಿಸುವಂತಹದ್ದು. ಹಾಗಾದರೆ ಯಾವುದು ಪ್ರಾಮುಖ್ಯತೆ, ಯಾವುದು ಬಹಳ ಮುಖ್ಯ? ಎರಡೂ ಮುಖ್ಯವೇ. ಇಲ್ಲಿ ವಿಚಾರಗಳನ್ನು ತಿಳ್ಕೊಳ್ತೀರಿ. ಗ್ರಹಸ್ಥಿತಿ ಪ್ರಕಾರ ಯಾವುದು ಲಾಭ ನಷ್ಟ, ಹೇಗಿದೆ, ಏನೆಲ್ಲ ಮಾಡಬೇಕು, ಮಾಡಬಾರದು, ಎಚ್ಚರಿಕೆ ಹೇಗಿರಬೇಕು, ಇದು ಅವತ್ತಿನ ದಿನದ ರಾಶಿಫಲವನ್ನು ತಿಳ್ಕೊಳ್ಳುವಂತಹ ಕ್ರಮ. ಇದಾದ ನಂತರ ಮನೋಗತ ಪ್ರಶ್ನೆಯಲ್ಲಿ ಬರತಕ್ಕಂತಹ ಬೀಜಾಕ್ಷರಿ ಮಂತ್ರಗಳಿಂದ ಆಧರಿತವಾಗಿ ಬರುವಂತಹದ್ದು ಅಲ್ಲಿ ಇನ್ನಷ್ಟು ಎಚ್ಚರಿಕೆ ಬರುತ್ತೆ. ಕೆಲವೊಮ್ಮೆ ಇಲ್ಲೂ ಒಳ್ಳೆದಿದ್ದು ಅಲ್ಲೂ ಒಳ್ಳೆಯದಾಗಿರಬಹುದು, ಅಥವಾ ಇಲ್ಲಿ ಒಳ್ಳೆದಿದ್ದು ಅಲ್ಲಿ ಕೆಟ್ಟದ್ದು ಅನ್ನಿಸ್ಕೊಳ್ಬಹುದು, ಅಥವಾ ಇಲ್ಲಿ ಒಳ್ಳೆದಿದ್ದು ಅಲ್ಲಿ ಸಮ ಪ್ರಮಾಣವಾಗಿಲ್ಲ, ಅಷ್ಟು ಸಮಂಜಸವಾದ್ದಲ್ಲ, 50-50 ಎಂಬತಕ್ಕಂತಹದ್ದು ಬರಬಹುದು. ಹಾಗೆ ಬಂದಾಗಲೂ ಎಚ್ಚರಿಕೆಯ ನಡೆಯೋದ್ರಿಂದ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಏನೇ ಆದರೂ ಪ್ರತಿಯೊಂದನ್ನು ಸಹಿತ ಸ್ವಾಗತಿಸ್ತಕ್ಕಂಥದ್ದು, ಅದರೊಳಗಿರ್ತಕ್ಕಂಥ ಸ್ವಾರಸ್ಯಕರವಾದಂತಹ ವಿಚಾರವನ್ನು ಅರ್ಥಕೊಳ್ತಕ್ಕಂಥದ್ದು, ಹಾಕುವ ಹೆಜ್ಜೆಯನ್ನು ಜೋಪಾನವಾಗಿ ಹಾಕ್ತಕ್ಕಂಥದ್ದು, ಧರ್ಮ ಸೂಕ್ಷ್ಮಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷವೇ ಸರಿ. ಹೀಗಾಗಿ ಮನೋಗತ ಪ್ರಶ್ನೆಗೆ ಈಗಾಗಲೇ ಮೊನ್ನೆ 16ನೇ ತಾರೀಕಿಗೆ 2 ತಿಂಗಳನ್ನ ಪೂರೈಸಿಕೊಂಡು 2 ತಿಂಗಳು ದಾಟಿ ಮುಂದೆ ನಡೀತಾ ಇದೆ. ಹಾಗಾಗಿ ಹಿರಿಯರ ಆಶೀರ್ವಾದ ಮನೋಗತ ಪ್ರಶ್ನ ಹೇಳುವಂತಹ ಶ್ರೀನಿವಾಸ ಶರ್ಮನ ಇರಲಿ, ಒಳ್ಳೆಯದಾಗಲಿ. ಇನ್ನು ಇವತ್ತು ದರ್ಪಣಾಂಜನ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪ್ರತಿನಿತ್ಯದಂತೆ ತಾರಾಬಲದ ಬಗ್ಗೆ ವಿಚಾರವನ್ನು ಮುಟ್ಟಿಸ್ತಾ ಇದ್ದೀವಿ. ತಾರಾಬಲದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಉತ್ತಮ. ಅದರಲ್ಲೂ ಇವತ್ತಿನ ದಿವಸ ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಉತ್ತರಾಭಾದ್ರ ನಕ್ಷತ್ರ, ಇನ್ನು ರೇವತಿ ನಕ್ಷತ್ರ. ಇವತ್ತು ಉತ್ತರಾಭಾದ್ರ, ನಾಳೆ ರೇವತಿ. ಅಲ್ಲಿಗೆ 27 ನಕ್ಷತ್ರಗಳ ತಾರೆಗಳಲ್ಲಿ ಇರ್ತಕ್ಕಂತಹ ತಾರಾಬಲವನ್ನು ತಿಳ್ಕೊಂಡಂಗಾಗತ್ತೆ. ಆದರೆ ನಾಳೆ ರೇವತಿ ನಕ್ಷತ್ರದವರೆಗೂ ಈ ತಾರಾಬಲಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಉತ್ತರಾಭಾದ್ರ ನಕ್ಷತ್ರ. ಮಹರ್ಷಿ ಡೈರಿನಲ್ಲಿ ಉತ್ತರಾಭಾದ್ರ ನಕ್ಷತ್ರ ಬರ್ಕೊಳ್ಳಿ. ಉತ್ತರಾಭಾದ್ರ ನಕ್ಷತ್ರ ಜನ್ಮತಾರೆ ಆದರೆ ಉತ್ತರಾಭಾದ್ರ ನಕ್ಷತ್ರ ಪುಷ್ಯಮಿ, ಅನುರಾಧ ಇದು ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು ಸಂಪತ್ತಾರೆ ಎಂಬತಕ್ಕಂಥದ್ದಾದರೆ ರೇವತಿ, ಆಶ್ಲೇಷ, ಜ್ಯೇಷ್ಠ ಇದು ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು ವಿಪತ್ತಾರೆ ಆದರೆ ಅಶ್ವಿನಿ, ಮಕ ಮತ್ತು ಮೂಲ ಇದು ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು ಕ್ಷೇಮತಾರೆ ಆದರೆ ಭರಣಿ, ಪುಬ್ಬ, ಪೂರ್ವಾಷಾಢ ಇದು ಶುಭ ಫಲವನ್ನು ಕೊಡ್ತಕ್ಕಂಥದ್ದು.
ಇನ್ನು ಪ್ರತ್ಯೇಕ ತಾರೆ ಎಂಬತಕ್ಕಂಥದ್ದಾದ್ರೆ ಕೃತಿಕಾ ಉತ್ತರ ಉತ್ತರಾಷಾಢ, ಕೃತಿಕಾ ಉತ್ತರ ಉತ್ತರಾಷಾಢ ಇದು ಅಶುಭ ಫಲವನ್ನು ಕೊಡತಕ್ಕಂಥದ್ದು. ಸಾಧನಾ ತಾರೆ ಎಂಬುದಾದ್ರೆ ರೋಹಿಣಿ ಹಸ್ತ ಶ್ರವಣ, ರೋಹಿಣಿ ಹಸ್ತ ಶ್ರವಣ ಇದು ಶುಭ ಫಲವನ್ನು ಕೊಡತಕ್ಕಂಥದ್ದು. ನೈದನ ತಾರೆ ಆದರೆ ಮೃಗಶಿರ ಚಿತ್ತ ಧನಿಷ್ಠ, ಮೃಗಶಿರ ಚಿತ್ತ ಧನಿಷ್ಠ ಇದು ಅಶುಭ ಫಲವನ್ನು ಕೊಡತಕ್ಕಂಥದ್ದು. ಮಿತ್ರ ತಾರೆ ಎಂಬತಕ್ಕಂಥದ್ದಾದ್ರೆ ಆರಿದ್ರ ಸ್ವಾತಿ ಶತಭಿಷ, ಆರಿದ್ರ ಸ್ವಾತಿ ಶತಭಿಷ ಇದು ಶುಭ ಫಲವನ್ನು ಕೊಡತಕ್ಕಂಥದ್ದು. ಇನ್ನು ಉತ್ತರಾಭಾದ್ರ ನಕ್ಷತ್ರಕ್ಕೆ ಪರಮ ಮಿತ್ರ ತಾರೆ ಆದರೆ ಪುನರ್ವಸು ವಿಶಾಖ ಪೂರ್ವಭದ್ರ, ಪುನರ್ವಸು ವಿಶಾಖ ಪೂರ್ವಭದ್ರ ಇದು ಮಧ್ಯಮದಲ್ಲಿರ್ತಕ್ಕಂಥದ್ದಾಗುತ್ತೆ. ಹೀಗೆ ತಾರೆಗಳ ತಾರಾಬಲವನ್ನ ಇವತ್ತಿನ ಉತ್ತರಾಭಾದ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡಾಯಿತು. ಇನ್ನು ನಾಳೆ ರೇವತಿ ನಕ್ಷತ್ರ ಅಂದ್ರೆ ಸತತ 27 ನಕ್ಷತ್ರಗಳು, 27 ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ತಾರೆಯರ ಬಗ್ಗೆ ನಾವು ತಿಳ್ಕೊಂಡಂಗಾಗತ್ತೆ. ನಾಳೆ ರೇವತಿ ನಕ್ಷತ್ರಕ್ಕೆ ಇದು ಮುಕ್ತಾಯವಾಗುತ್ತೆ. ಇದಾದ ನಂತರ ಇಂದ ಮುಂದೇನು ಅದು ತಿಳ್ಕೊಳ್ಳುವಂತಹ ವಿಚಾರ ಬಹಳ ಸ್ಪಷ್ಟವಾಗಿದೆ, ಬಹಳ ವಿಶೇಷವಾಗಿದೆ. ಆಯಾ ರಾಶಿಗಳಿಗೆ ಸಂಬಂಧಪಟ್ಟಂತಹ ವೃಕ್ಷಗಳು ಯಾವುದು, ಯಾವ ವೃಕ್ಷವನ್ನು ನಾವು ಸಂರಕ್ಷಣೆ ಮಾಡಿದ್ರೆ ನಮ್ಮ ರಾಶಿಯಲ್ಲಿ ಅಥವಾ ನಮ್ಮ ಗ್ರಹಸ್ಥಿತಿಗಳಲ್ಲಿ ನಮ್ಮ ಬದುಕಿಗೆ ಒಂದು ಯಶಸ್ಸು ಸಿಗುತ್ತೆ ಎಂಬತಕ್ಕಂತಹದ್ದರ ಒಂದಷ್ಟು ರಹಸ್ಯಗಳನ್ನ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ತಿಳ್ಕೊಳ್ಳೋಣ. ಕೂತ್ಕೊಳ್ಳಿ. ಗುರು, ಈಗ ರಾಶಿ ಫಲ ಪ್ರಾರಂಭ ಮಾಡೋದು ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋರ್ಮುಕ್ಷೇಮಾಮೃತಾತ್. ಓಂ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ಸಾಂಬ ಸದಾಶಿವ ಅರುಣಾಚಲೇಶ್ವರ ಶ್ರೀ ಮಹೇಶ್ವರ ದೇವತಾಭ್ಯೋ ನಮಃ. ಶಿವ ಪ್ರಾರ್ಥನೆ ಮಾಡಿ ವಾರದಲ್ಲಿ ಮೊದಲನೇ ದಿವಸ ಸೋಮವಾರ ಪ್ರತಿಯೊಬ್ಬರು ಸಹಿತ ಜಾಗೃತಿಯಾಗಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕು. ವಾರದ ಮೊದಲನೇ ದಿವಸ ಪ್ರತಿಯೊಬ್ಬರು ಸಹಿತ ಈ ವಾರದಲ್ಲಿ ಯಾವುದೇ ತರ ಅಸಮಾಧಾನ ಆಗಬಾರ್ದು, ತೃಪ್ತಿಕರವಾಗಿರಬೇಕು, ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಎಂಬತಕ್ಕಂಥ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಬನ್ನಿ ಈ ದಿನದ ರಾಶಿ ಫಲವನ್ನ, ಅದರಲ್ಲೂ ಮೊದಲನೇದಾಗಿ ಮೇಷರಾಶಿಯನ್ನ ನೋಡೋಣ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕಿನಡೆ ನಡೆಯುವಂತಹ ವಿಶೇಷವಾಗಿರ್ತಕ್ಕಂತಹ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಗಳನ್ನು ಸಹಿತ ಮನಸ್ಸಿಗೆ ಅಸಮಾಧಾನ ತಂದುಕೊಳ್ಳುವಂತಹ ಪರಿಸ್ಥಿತಿಯೇ ಸಾಕಷ್ಟು. ಆದರೆ ಇವತ್ತು ತಾವು ಮಾಡುವಂತಹ ಪ್ರತಿ ಕಾಯಕದಲ್ಲೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಇವತ್ತು ನೀವು ಬಹಳಷ್ಟು ಎಚ್ಚರಿಕೆ ಇರಬೇಕು. ಮೇಷಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರ್ತಕ್ಕಂಥ ದಿನವೂ ಹೌದು. ಹಾಗೆ ಸಣ್ಣ ಪುಟ್ಟ ಅಸಮಾಧಾನ ಆಗುವಂತಹ ಪರಿಸ್ಥಿತಿಯೂ ಇರೋದು. ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮೇಷಲಗ್ನದಲ್ಲಿರ್ತಕ್ಕಂಥವರು ಒಂದಿಷ್ಟು ಅರಿಶಿನ ಅಥವಾ ಒಂದಿಷ್ಟು ಕುಂಕುಮ, ಅರಿಶಿನ ಅಥವಾ ಕುಂಕುಮ ಯಾವುದಾದ್ರೂ ಒಂದನ್ನ ನೀರಲ್ಲಿ ಕಲಸಿ ಅದನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಸಾಧ್ಯವಾದರೆ 21 ಗರಿಕೆಯನ್ನು ತೆಗೆದುಕೊಂಡು ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಈ ಪ್ರಕಾರವಾಗಿ ಗಣಪತಿಯ ಮಂತ್ರವನ್ನ ಹೇಳ್ತಾ ಮಹಾಗಣಪತಿಯ ಪಾದವನ್ನು ಬಿಟ್ಟು ನಮಸ್ಕಾರ ಮಾಡಿ ಗರಿಕೆಯನ್ನು ಗಣಪತಿಯ ಪಾದವನ್ನು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ ಮೇಷರಾಶಿಯವರು. ಇನ್ನು ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಒಂದಿಷ್ಟು ಶಾಂತಿ ಸಮಾಧಾನ ಬೇಕು, ತೃಪ್ತಿಕರವಾದಂತಹ ಬದುಕಿರಬೇಕು. ಹಾಗೆ ಒಳ್ಳೆಯದು ಕೆಟ್ಟದ್ದು ಎಂಬತಕ್ಕಂಥದ್ರ ಆಲೋಚನೆ ಇರಬೇಕು. ಏನೇ ಮಾಡಿದ್ರೂ ಅದರ ಬಗ್ಗೆ ಒಂದಷ್ಟು ಚಿಂತನೆ ಸಮಂಜಸವಾಗಿರಬೇಕು. ಮಾಡುವ ಪ್ರತಿ ಕಾಯಕದಲ್ಲೂ ಒಂದಿಷ್ಟು ಅರ್ಥಗರ್ಭಿತವಾದಂತಹ ಹೊಸ ಬದುಕನ್ನು ಕಾಣುವಂತಹ ಮನಸ್ಸು ನಿಮ್ಮದಾಗಿರಬೇಕು. ಆದರೂ ಸಹಿತ ಇವತ್ತು ಮಧ್ಯಾಹ್ನ 11:20 4:15 ಬಹಳ ಒಳ್ಳೆ ಕಾಲ ಇದೆ ವೃಷಭರಾಶಿಯವರಿಗೆ. ವೃಷಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾರೊಬ್ಬರ ಮಾತನ್ನು ಆಲಿಸೋದಕ್ಕಿನ್ನ ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ದು ಆಲೋಚನೆ ಮಾಡಿ ಒಂದೆಜ್ಜೆ ಮುಂದೆ ಇಡತಕ್ಕಂಥದ್ದು ಬಹಳಷ್ಟು ಸೂಕ್ತ. ಅದರಿಂದ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಮಿಥುನ
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಮಾಡುವ ಕಾಯಕವನ್ನ ಬಹಳಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆ ಮನಸ್ಸಿನಿಂದ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಅರ್ಥಗರ್ಭಿತವಾಗಿರತಕ್ಕಂತಹ ದಿನ. ಆದರೆ ಸರಿಯಾದಂತಹ ಒಂದು ಮಾರ್ಗದರ್ಶನ ಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಒಂದಿಷ್ಟು ಆಲೋಚನೆ ಸಮಂಜಸವಾಗಿರಬೇಕು. ಇವತ್ತು ತಮ್ಮ ಆಲೋಚನೆಯಲ್ಲಿ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸಿಕೊಂಡು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಗಳಿದೆ. ಆದರೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಇವತ್ತಿನ ದಿವಸ ಒಂದಿಷ್ಟು ಸಂದೇಹ, ಸಂಶಯ ಎಂಬತಕ್ಕಂಥದ್ದಿದೆ. ಮಾಡುವ ಕೆಲಸ ಹೇಗಿರ್ಬೋದೋ, ಹೇಗಾಗುತ್ತೋ, ಅಥವಾ ನಾವು ಮಾಡೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತೋ ಏನೋ, ಇಂತಹ ಒಂದು ಫಲಗಳು ಬರ್ತಕ್ಕಂಥದ್ದು ಒಂದಿಷ್ಟು ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಇರಬಹುದು. ಆದರೂ ಇವತ್ತು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಸಾಕಷ್ಟು ಫಲಗಳನ್ನ ಮಿಥುನ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀವಿ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳು ಮುಕ್ತರಾಗಬಹುದು. ನೆಮ್ಮದಿಯುತವಾದಂತಹ ಕಾಲವನ್ನು ಸಿದ್ಧಿಪಡಿಸಿಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಯೋಚನೆ ಮಾಡಿದಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಆದರೆ ದೂರ ಪ್ರಯಾಣ ಮಾಡತಕ್ಕಂಥದ್ದು ಸಮಂಜಸವಲ್ಲ. ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೆ ಇರತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡೋದ್ರಿಂದ, ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜವರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ಕಾರಮ್ಮ. ನಿಮ್ ಹೆಸರು ಹೇಳಿಮಾ? ಸಾಯಮ್ಮ ಸ್ವಾಮಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಯಾವ ಊರಿಂದ? ಇಲ್ಲಿ ಶಿವಚಂದ್ರ ಸ್ವಾಮಿ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ ಮಗ ಶ್ರೀನಿವಾಸ ಬಗ್ಗೆ ಸ್ವಾಮಿ. ಆಯ್ತು, ಮಾತಾಡಿ ಗುರುಜಿ ಹತ್ರ. ಹಲೋ ಸ್ವಾಮಿ, ನಮಸ್ಕಾರ ಯಪ್ಪ ಸ್ವಾಮಿ, ಪಾದಗಳಿಗೆ ನಮಸ್ಕಾರ. ಎಷ್ಟು ಸಿಕ್ಕಿದ್ವಿ ಸ್ವಾಮಿ. ಹೇಳಮ್ಮ. ಅದೇ ಶ್ರೀನಿವಾಸ ಅಂತ ಹೆಸರು ಹುಡುಗನ್ಕ ಎಲ್ಲೆಲ್ಲಿ ಹೆಣ್ಣು ನೋಡಿದ್ರೇನು ಆತದೆ ಆಗೋದು, ತಿರ್ಗಿ ಹಿಂದೆ ಮುಂದೆ ಆಗ್ತಾ ಇದೆ ಸ್ವಾಮಿ. ಶ್ರೀನಿವಾಸನಿಗೆ ಮದುವೆ ವಿಳಂಬ ಆಗ್ತಾ ಇದೆ. ಆದ್ರೇನು ಹೆಣ್ಗಳು ನೋಡ್ಕೊಂಡ್ ಬಂದೆ ಹಿಂದೂ ಮುಂದೆ ಇದೆ ಸ್ವಾಮಿ. ದಿಢೀರ್ ಅಂತ ಆಗೋದೇ ಇಲ್ಲ ಸ್ವಾಮಿ. ಆಗತ್ತೆ. ಒಳ್ಳೆ ಹೆಣ್ಣು ಸಿಗ್ಬೇಕಲ್ಲ, ಒಳ್ಳೆ ಹೆಣ್ಣು ಸಿಗಬೇಕು. ಜೊತೆಗೆ ಆ ಮಗನಿಗೆ ಅವನಿಗೆ ಒಪ್ಪಿಗೆ ಆಗಬೇಕು. ಮಗ ಏನ್ ಕೆಲಸ ಮಾಡ್ತಾನೆ? ಅದು ಹೇಳಪ್ಪ, ಏನ್ ಕೆಲಸ ಮಾಡ್ತಾರೆ? ನಮಸ್ತೆಪ್ಪ, ಹೇಳು ಮಗು. BBMP ಕೆಲಸ ಮಾಡ್ತಾ ಇದ್ದೆ. BBMP ಇದೆಯಾ? ಹಾ, ಒಳ್ಳೇದಾಗ್ಲಿ. ಏನು ಓದಿದ್ಯಾ? PUC ಮಾಡಿದ್ದೀನಿ. PUC ಮಾಡಿದ್ಯಾ? ಒಳ್ಳೇದಾಗ್ಲಿ. ಆದ್ರೆ ಒಂದು ವಿಚಾರ ತಿಳ್ಕೊ ನೀನು. ನಿನ್ನ ಮದುವೆ ಬಗ್ಗೆ ನಾನು ತಿಳಿಸೋದು ಆಮೇಲೆ ತಿಳಿಸ್ತೇನೆ. ಆದ್ರೆ ನಿನ್ನ ಜನ್ಮದಾತ ಇದ್ದಾಳಲ್ಲ ನಿನ್ನ ತಾಯಿ, ನಿನ್ನ ತಾಯಿ ಋಣ ಮಾತ್ರ ನೀನ್ ಹರಿಸ್ಲಿಕ್ಕೆ ಆಗೋದೇ ಇಲ್ಲ. ನಿನ್ ತಾಯಿನ ನೀನ್ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದ್ರೆ ಆ ಮುಗ್ಧ ಜೀವ ಮಗನು ಮದುವೆ ಆಗಿಲ್ಲ ಅನ್ನೋ ಒಂದು ಪರಿಕಲ್ಪನೆ ಆ ತಾಯಿ ಮನಸ್ಸು ನೋವಿದೆಯಲ್ಲ, ನೋಡು, ಮಗನಿಗೆ ಏನೆಲ್ಲ ಕೊಡ್ಬೇಕು ಎಲ್ಲ ಕೊಡಿಸ್ಬೇಕು. ಮಗನಿಗೆ ಸರಿಯಾದ ಸಮಯಕ್ಕೆ ಮದುವೆ ಆಗಬೇಕು, ಅವನಿಗೆ ಉದ್ಯೋಗ ಸಿಗಬೇಕು. ಮಗನ ಬಗ್ಗೆ ಚಿಂತನೆ, ತನ್ನ ಬಗ್ಗೆ, ತನ್ನ ಆರೋಗ್ಯದ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡುವಷ್ಟು ಇದಿಲ್ಲ, ವ್ಯವಧಾನತೆ ಇಲ್ಲ ಆ ತಾಯಿಗೆ. ತನ್ನ ಮಗನು ಚೆನ್ನಾಗಿರ್ಬೇಕು. ಅದರಿಂದ ಆ ತಾಯಿ ಋಣ ನೀನು ಹರಿಸ್ಲಿಕ್ಕಾಗಲ್ಲ. ನಿಮ್ ತಾಯಿ ನೀನ್ ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ನಿನ್ನ ಸ್ವರತರಂಗ ಪ್ರಕಾರ ಇನ್ನೊಂದು 2 ತಿಂಗಳು ವೇಟ್ ಮಾಡ್ಬೇಕು ನೀನು. ಮುಂದಿನ 2 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಅದಾದ ನಂತರ ನೀನು ಮದುವೆ ಪ್ರಯತ್ನ ಮಾಡಿದ್ರೆ ಶೀಘ್ರವಾಗಿ ಸಾಕಷ್ಟು ಒಳ್ಳೆ ಫಲಗಳು ಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿಪ್ಪ. ಕರೆ ಮಾಡಿ ಮಾತಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೀಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಿಮ್ ಹೆಸರು ಹೇಳಿಮ್ಮ? ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿ? ನನ್ನ ಹೆಸರು ಪೂರ್ಣಿಮಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಪಿರಿಯಾಪಟ್ಟಣ ತಾಲೂಕಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತಿರಮ್ಮ ಈಗ? ನನ್ನ ಹೆಸರೇ ಮೇಡಮ್. ನಾನು ನನ್ನ ಬಗ್ಗೆ ಮೇಡಮ್. ಆಯ್ತು, ಮಾತಾಡಿ. ಹಲೋ ಹಲೋ ಗುರುಗಳೇ, ನಮಸ್ಕಾರ ಗುರುಗಳೇ. ನಿಮಗೆ ತುಂಬಾ ವರ್ಷದಿಂದ ನಾನು ಕಾಲ್ ಮಾಡ್ತಾ ಇದ್ದೀನಿ ಗುರುಗಳೇ. ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಗುರುಗಳೇ. ನನ್ಗಿಬ್ರು ಮಕ್ಕಳವ್ರೆ ಗುರುಗಳೇ. ಹೇಳಮ್ಮ.
ಮನೆ ಕಡೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಗುರುಗಳೇ. ನನ್ಗೆ ಇಬ್ರು ಮಕ್ಳವ್ರೆ, ನನ್ಗೆ ಹುಷಾರು ಇರಕ್ಕಿಲ್ಲ. ಬರೀ ಪತಿಗೆ ಒಂದ್ ಸ್ವಲ್ಪ ಬೇರೆ ಕಡೆಯಿಂದ ತೊಂದರೆ ಕೊಡ್ತಾರೆ ಗುರುಗಳೇ ನಮ್ಗೆ. ಚಿಂತೆ ಮಾಡ್ಬೇಡಮ್ಮ, ಧೈರ್ಯವಾಗಿರು, ಏನೂ ಆಗುದಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನಿನಗಿರೋ ಸಮಸ್ಯೆಗಳಿಗೆ ಇನ್ನೊಂದು 4 ತಿಂಗಳು ನೀನು ಸ್ವಲ್ಪ ಕಷ್ಟನೇ. ಈ ಮುಂದಿನ 4 ತಿಂಗಳು ಸ್ವಲ್ಪ ಕಷ್ಟ ಅನ್ಸುತ್ತೆ, ಅದಾದ್ಮೇಲೆ ಆಟೋಮೆಟಿಕ್ ಸರಿ ಹೋಗುತ್ತೆ. ಆದರೆ ನೀನು ಅಧೈರ್ಯ ಪಡಬಾರ್ದು, ಧೈರ್ಯವಾಗಿರಬೇಕು. ಸಂಸಾರ ದೊಡ್ಡ ಜವಾಬ್ದಾರಿ, ಜೊತೆಗೆ ಮಕ್ಕಳ ಒಂದು ಲಾಲನೆ ಪಾಲನೆ. ಮಕ್ಕಳು ಏನು ಓದ್ತಾ ಇದ್ದಾರೆ? ಗುರುಗಳೇ ನನ್ ಮಗಳು ಇಂಜಿನಿಯರ್ ಮಾಡ್ಕೊಂಡವಳೆ ಗುರುಗಳೇ. ಮಗ ಡಿಪ್ಲೊಮಾ ಮಾಡ್ಕೊಂಡಿದ್ದ. ಮನೇಲಿ ಮಗನ್ನ ಕೆಲ್ಸಕ್ಕೆ ಕಳ್ಸ್ಕೊಡ್ತಾ ಇಲ್ಲ ಗುರುಗಳೇ. ಯಾಕೆ? ಈಗ ಕೆಲ್ಸಕ್ಕೆ ಹೋಗೋದ್ ಬೇಡ, ಜಮೀನ್ ಐತೆ ಅಂತ ಅಂದ್ರೆ ಈಗ ಅದನ್ನು ಬೇರೆ ಮಾತು ಕೇಳ್ಕೊಂಡು ಮಾರಾಟ ನಿಂತವ್ರೆ ಗುರುಗಳೇ. ಏನೂ ಆಗೋದಿಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ. ಇದೇ ಉದ್ದಕ್ಕೂ ಬೆಳೆದಿರ್ತಕ್ಕಂತಹ ದೊಡ್ಡ ಮಕ್ಕಳಿರ್ಬೇಕಾದ್ರೆ ನೀವು ಅಧೈರ್ಯ ಪಡಬಾರ್ದು, ಹೆದರಬಾರ್ದು. ಮಕ್ಕಳಿಗೆ ಇನ್ನೊಂದು ಅವ್ರು ಮಾರ್ತೀವಿ ಅಂದ್ರೆ ಅದು ಮಾರ್ಲಿಕ್ಕೆ ಆಗುವಂಥದ್ದಲ್ಲ. ಮಕ್ಕಳು ಉಳಿಯುತ್ತೆ, ಮಕ್ಕಳ ಮನಸ್ಸು ಅಲ್ಲಿ ಬಹಳ ಮುಖ್ಯವಾಗಿರುತ್ತಲ್ವಮ್ಮ. ಜೊತೆಗೆ ಭಗವಂತ ನೋಡು ತಾಯಿ, ನಾವು ಯಾವುದಕ್ಕೂ ರೋದನೆ ಮಾಡಬಾರ್ದು, ನೋವು ಪಡಬಾರ್ದು. ಇಷ್ಟು ಉದ್ದಕ್ಕೂ ಬೆಳೆದು ಇಷ್ಟು ದೊಡ್ಡ ಮಕ್ಕಳನ್ನು ಮಾಡಿದ್ಯಾ, ಆ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ಯಾ, ಮಕ್ಕಳಲ್ಲಿ ಒಳ್ಳೆ ಜ್ಞಾನ ಇರುತ್ತೆ. ಆ ಮಕ್ಕಳು ಸಹಿತ ಈ ಸಮಯದಲ್ಲಿ ಎಚ್ಚೆತ್ತುಕೊಳ್ತಾರೆ, ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚನೆ ಮಾಡ್ತಾರೆ. ಎಲ್ಲ ಒಳ್ಳೇದಾಗತ್ತೆ. ನೀನು ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡು. ನೀನು ಆರೋಗ್ಯದ ಕಡೆ ಗಮನ ಕೊಡು. ಮನೆಯಲ್ಲಿ ಆದಷ್ಟು ನಗನಗ್ತಾ ಇರೋದ್ರ ಬಗ್ಗೆ ಚಿಂತನೆ ಮಾಡಿ. ಮನೆಯಲ್ಲಿ ಜಮೀನು ಮಾರ್ತಾರೆ ಅಂತ ನೀನು ಮುಖ ಸಪ್ಪು ಮಾಡ್ಕೊಳ್ಳೋದು, ಅಥವಾ ಯಜಮಾನರು ಕೋಪ ಮಾಡ್ಕೊಳ್ಳೋದು, ಅಥವಾ ಮಕ್ಕಳು ಮತ್ತೊಂದು ದಾರಿ ತುಳಿಯೋದು, ಇದಾಗಬಾರದು. ಏನೇ ಮಾಡಿದ್ರು ಎಲ್ಲರೂ ಒಮ್ಮಸಮ್ಮತದಿಂದ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಗುಮುಖವಾಗಿರಿ. ನೋಡಮ್ಮ, 3 ದಿವಸದ ಬದುಕು. ಇಲ್ಲಿ ಮುಖ ಸಪ್ಪು ಮಾಡ್ಕೊಂಡು ಒಬ್ರಿಗೊಬ್ರು ಒಬ್ರು ಉತ್ತರ, ಒಬ್ರು ದಕ್ಷಿಣ, ಒಬ್ರು ಪೂರ್ವ, ಪಶ್ಚಿಮ ಅನ್ನೋದಕ್ಕಿನ್ನ ಮನೆ 4 ಜನ ಕೂತು ಎಲ್ಲರೂ ಹೇಗಿರಬೇಕು, ಹೆಂಗಿದ್ರೆ ಸರಿ ಇರುತ್ತೆ, ನಗುಮುಖದಿಂದ ಬದುಕೋದಕ್ಕೆ 4 ಮಾರ್ಗಗಳನ್ನು ಹುಡುಕೊಳ್ಬೇಕು, ಅಷ್ಟೇ ನಾನು ಹೇಳುವಂಥದ್ದು. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಎನಿಸ್ತಾ ಇದೆ. ಅದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ. ಹಾಗೆ ಮಕ್ಕಳ ಬಗ್ಗೆ ಆಲೋಚನೆ ಮಾಡಬೇಡಿ. ಮಕ್ಕಳು ಜ್ಞಾನವಂತರಿದ್ದಾರೆ, ಇವತ್ತಿನ ಕಾಲಧರ್ಮಕ್ಕೆ ಸಂಬಂಧಪಟ್ಟಂತ ಒಳ್ಳೆ ವಿದ್ಯಾವಂತರಿದ್ದಾರೆ. ಆ ಮಕ್ಕಳಿಗೆ ಒಳ್ಳೆ ಬದುಕಿದೆ. ಒಳ್ಳೇದಾಗ್ಲಿ ತಾಯಿ. ಗುರುಜೀಗ ಸಿಂಹರಾಶಿ. ಖಂಡಿತ ಬಾ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸರಿಸುಮಾರು ಮಧ್ಯಾಹ್ನ 11 ಗಂಟೆ 20 ನಿಮಿಷದವರೆಗೂ ಬಹಳಷ್ಟು ವಿಶೇಷತೆಗಳನ್ನ ಆಲೋಚನೆ ಮಾಡುತ್ತೀರಿ. ಆದರೆ ಒಂದಷ್ಟು ಮನಸ್ಸಿಗೆ ನೋವುಂಟಾಗುವಂತಹ ಪರಿಸ್ಥಿತಿಯೂ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಸಿಗುತ್ತೆ ಅಂತಲ್ಲ, ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ಸು ಇಲ್ಲದಂತ ರೀತಿ ಚಂಚಲತೆಗೊಳಗಾಗತ್ತೆ. ಇವತ್ತು ತಾವು ಏನೇ ಅಂದುಕೊಂಡ್ರು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡತಕ್ಕಂಥದ್ದು, ದುರ್ಗಾ ಸಪ್ತಶತಿ ಆಗಲಿ ಅಥವಾ ದುರ್ಗಾ ಖಡ್ಗಮಾಲ ಆಗಲಿ ಅಥವಾ ದೇವಿ ಬಗ್ಗೆ ಒಂದಷ್ಟು ಆಲೋಚನೆ ಮಾಡಿ ದೇವಿಯ ಆರಾಧನೆ ನಡೆಸುವಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಒಂದು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದಾಗಲಿ ಅಥವಾ ತುಂಬಾ ಹಸಿವಿನಿಂದ ಒದ್ದಾಡ್ತಕ್ಕಂಥ ಕಡು ಬಡತನದಲ್ಲಿರ್ತಕ್ಕಂಥವ್ರಿಗೆ ಏನಾರು ಒಂದಿಷ್ಟು ಅನ್ನದಾನವನ್ನು ದವಸಧಾನ್ಯಗಳನ್ನು ಕೊಡ್ತಕ್ಕಂಥದ್ದಾಗಲಿ, ಇಂತಹ ಒಂದು ನಿಟ್ಟಿನಲ್ಲಿ ಸಿಂಹರಾಶಿಯವರು ಒಂದೆಜ್ಜೆ ಮುಂದೆ ಹಾಕಿದ್ರು ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಬಹಳಷ್ಟು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲವೂ ಇದೆ. ಆದರೆ ಯಾವುದು ಬೇಡವೋ ಅದರ ಬಗ್ಗೆ ನಿಮ್ಮ ಚಿಂತನೆ ಬಹಳಷ್ಟು ದೂರಕ್ಕೆ ಆಲೋಚನೆ ಮಾಡ್ತಾ ಇರ್ತೀರಿ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯ ನಡೆ ಇರಲಿ, ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಅದನ್ನು ಸರಿಯಾದ ಮಾರ್ಗದರ್ಶನದಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ಗಣಪತಿಯನ್ನ ಪ್ರಾರ್ಥನೆ ಮಾಡಿ ತದನಂತರ ಆಚೆ ಹೊರಟ್ರೆ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆದಾಗ್ಲಿ. ಇನ್ನ ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ಮನಸ್ಸಿಗೆ ಚಂಚಲತೆ ಇರತಕ್ಕಂಥದ್ದು, ಯಾವುದೇ ಕೆಲಸ ಮಾಡಬೇಕಾದ್ರೂ ಆಸಕ್ತಿ ಇಲ್ದಿರ ಇರತಕ್ಕಂಥದ್ದು, ಒಂದಷ್ಟು ಭಯಭೀತರಾಗ್ತಕ್ಕಂಥದ್ದು, ಸರಿಸುಮಾರು ಮಧ್ಯಾಹ್ನ 1 ಗಂಟೆ 20 ನಿಮಿಷದಿಂದ 3:15 ಯಾವುದೇ ಕೆಲಸ ಮಾಡದಿರತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆಂದ್ರೆ ಈ ಸಮಯದಲ್ಲಿ ಮಾತ್ರ ನಿಮ್ಮ ಕೆಲಸಗಾರಗಳು ಅಷ್ಟು ಪ್ರವೃದ್ಧಮಾನಕ್ಕೆ ಬರೋದಿಲ್ಲ. ಏನಾದರೂ ಸಣ್ಣ ಪುಟ್ಟ ಅಚಾತುರ್ಯಗಳಾಗುವಂತಹದ್ದಿರುತ್ತೆ. ಅದರಲ್ಲೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಅರ್ಧ ತಲೆನೋವು, ಮೈಕೈ ನೋವು ಅಥವಾ ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇಂತಹ ಸಮಯದಲ್ಲೇ ಒಂದಿಷ್ಟು ಮನೋಧೈರ್ಯ ಬೇಕು. ಹಾಗೆ ಇವತ್ತು ಮತ್ತೊಬ್ಬರ ಸಹಾಯವೂ ಬೇಕು. ನೀವು ಮಾಡುವ ಕೆಲಸ ಸರಿಯೋ ತಪ್ಪೋ ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಿ. ಮಾಡುವ ಕೆಲಸದಲ್ಲಿ ಒಂದಷ್ಟು ಪ್ರವೃದ್ಧಮಾನಕ್ಕೆ ಬರುವಂತದ್ದು, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇರುವಂಥದ್ದು ಮಾಡಿದ್ರೆ ಅದರಿಂದ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ಸು ನೋವು ಮಾಡ್ಕೊಳ್ಳೋದಿರ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಕೆಯಷ್ಟು ಅವರೆಬೇಳೆ, 1 ಚಿಟಿಕೆಯಷ್ಟು ಕಡಲೆಬೇಳೆ, ಇದೆರಡನ್ನೂ ಸಹಿತ ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರುಗಡೆ ಮೇಲೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನ ಕನ್ಯಾ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ.
ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಬುಧ ಮತ್ತು ಗುರುವಿನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಮನಸ್ಸಿಗೊಂದಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತಕ್ಕಂತಹ ಚಿಂತನೆ ಇರುತ್ತೆ. ಮಾಡುವ ಉದ್ಯೋಗದ ಜೊತೆ ಮತ್ತೊಂದು ಉದ್ಯೋಗವನ್ನು ಮಾಡಬೇಕು, ಇನ್ನೇನಾದ್ರು ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಬೇಕು. ಅದರಿಂದ ಸಾಕಷ್ಟು ಅರ್ಥಗರ್ಭಿತವಾದಂತಹ ಜೀವನದಲ್ಲಿ ನಡಿಬೇಕು. ಹಾಗೆ ಏನಾದ್ರು ಒಂದು ಸಾಧನೆ ಮಾಡ್ತಾ ಅದರಲ್ಲಿ ಒಂದಿಷ್ಟು ಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲದಲ್ಲಿರಬೇಕು ಅಂತ ತಾವು ಬಹಳಷ್ಟು ಚಿಂತನೆ ಮಾಡ್ತಿರ್ತೀರಿ. ಆದರೂ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ಇವತ್ತು ಮಹಾಗಣಪತಿಯನ್ನು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯನಿಂ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಆ ಗೋವಿಂದನ ನಾಮಸ್ಮರಣೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತುಲಾರಾಶಿಯವರು ಸಿದ್ಧಪಡಿಸಿಕೊಳ್ತೀರಿ. ತುಲಾಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಮನಸ್ಸು ಒಂದಷ್ಟು ತಾಳ್ಮೆ ಸಮಾಧಾನವಾಗಿದ್ದು ಏನಾದರೂ ಒಂದು ಕೆಲಸವನ್ನು ಮಾಡಿ ಅದರ ಬಗ್ಗೆ ಒಂದು ಒಳ್ಳೆಯ ಆಲೋಚನೆ ಮಾಡಿದ್ರೆ ಅದರ ಫಲಗಳನ್ನು ಮತ್ತಷ್ಟು ಸಿದ್ಧಪಡಿಸಿಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಿಮ್ಮ ಚಿಂತನೆ ಇರುತ್ತೆ. ಆ ಚಿಂತನೆ ಇವತ್ತು ಸಾಕಷ್ಟು ಸಾಫಲ್ಯತೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿರತಕ್ಕಂತಹ ಕೆಲಸಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಅಂತಲೋ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ದೂರಭಾರ ಪ್ರಯಾಣ ಮಾಡುವಂಥದ್ದು ಮತ್ತು ಕೆಲಸದಲ್ಲಿ ಒಂದಷ್ಟು ಆಯಾಸ ಆಗುವಂಥದ್ದು, ಹೊಸ ಕೆಲಸಗಳನ್ನ ಕೈಗೆತ್ತಿಕೊಳ್ಳುವಂಥದ್ದು, ಅಂದರೆ ಬರೀ ಚಿಂತನೆ ಮಾಡತಕ್ಕಂಥದ್ದು, ಆಲೋಚನೆ ಮಾಡತಕ್ಕಂಥದ್ದು, ಅದರಿಂದ ಎಲ್ಲೋ ಒಂದಿಷ್ಟು ಅಚಾತುರ್ಯಗಳು ಮಾಡ್ಕೊಳ್ತಕ್ಕಂಥದ್ದು, ಇಂತಹ ಪರಿಸ್ಥಿತಿಯೇ ಸಾಕಷ್ಟು. ಆದ್ರಿಂದ ಬಹಳ ಎಚ್ಚರಿಕೆಯ ನಡೆಯಬೇಕು. ಅದರಲ್ಲೂ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಕುಲದೇವರನ್ನ ಆರಾಧನೆ ಮಾಡಿ ಸಾಧ್ಯವಾದರೆ ಗೋಧಿ ವರ್ಣದಲ್ಲಿರ್ತಕ್ಕಂಥ ಅಂದ್ರೆ ಗೋಧಿ ಬಣ್ಣದ ವರ್ಣದಲ್ಲಿರ್ತಕ್ಕಂಥ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಗಿಡ ಮರಗಳಿಗೆ ನೀರು ಹಾಕೋದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಇಂತಹ ಕಾಯಕವನ್ನು ಮಾಡಿ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ವೃಶ್ಚಿಕ ರಾಶಿಯವರು ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರಿ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ ಹೆಸರು ಹೇಳಿ. ನನ್ನ ಹೆಸರು ವಂದನಾ ರೀ, ನಾವು ಬೆಳಗಾಂದಿಂದ ಮಾತಾಡತ್ತೀವಿ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಈ ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಬಗ್ಗೆನ ಸ್ವಲ್ಪ ಮನಿ ಒಳಗ್ ತೊಂದ್ರೆ ಐತ್ರಿ ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಬೆಳಗಾಂದಿಂದ ಮಾತಾಡತ್ತೀವ್ರಿ ಸರ್. ಹೇಳಮ್ಮ. ನನ್ನ ಹೆಸರು ವಂದನಾ ರೀ. 4-5 ವರ್ಷ ಆತ್ರಿ, ಕೆಲ್ಸಾನ ಇಲ್ಲ ರೀ. ಅದ ಮನಿ ಒಳಗ್ ತೊಂದ್ರೆ ಬಾಳ ನಡೀತೈತ್ರಿ. ಕೆಲ್ಸ ಹಿಂಗ್ ಕೈ ಒಳಗ್ ಬರ್ತೈತ್ರಿ, ಮತ್ತ ಹೋಗ್ತೈತ್ರಿ. ಮನೆಯವ್ರ ಇಲ್ಲ ಸರ್, 11 ವರ್ಷ ಆಯ್ತು ತಿರ್ಕೊಂಡ್. ಸಣ್ಣ ಮಕ್ಕಳು ಇದ್ದಾಗ. ಅಯ್ಯೋ, ಮತ್ತೆ ಮನೆ ಸಂಸಾರದ ನೋಡ್ಕೊಳ್ಳೋದು ನೀವೇನಾ? ಎಲ್ಲಾ ನಾವೇ ರೀ ಸರ್. ಸಣ್ಣ ಮಕ್ಕಳು ಇದ್ದವ್ರಿ. ಈಗ ಮಗಳ ಬಿಕಾಮ್ ಕಲಿತಿದಾಳ್ರಿ. ಮಗ ಫಸ್ಟ್ ಇಯರ್ ರೀ. ದೊಡ್ಡ ಮಗನ ಸ್ವಲ್ಪ ತೊಂದ್ರೆ ಐತ್ರಿ ಸರ್. ಮಗ ಏನ್ ಮಾಡ್ತಾರೆ? ದೊಡ್ಡ ಮಗ ಹಿಂಗಾರಿ ಖಾಲಿ ದೋಸೆ ತಿರ್ಗೋದು ಮಾಡೋದು, ಏನ್ ಮಾಡ್ತಾನದು ಒಟ್ಟು ಹೇಳೋದ ಇಲ್ರಿ ನಮಗ್ರಿ. ಅಯ್ಯೋ, ಅವನಾದ್ರೂ ಬುದ್ಧಿವಂತನಾದ್ರೆ ಕೆಲ್ಸ ಅವನಾದ್ರೂ ಸ್ವಲ್ಪ ಬುದ್ಧಿವಂತನಾದ್ರೆ ಮನೆ ಸಂಸಾರ ತೂಗಿಸ್ಬೋದು. ಒಟ್ಟ ಮನಿ ಒಳಗ ಏನೋ ವಿಚಾರ ಮಾಡೋದಿಲ್ರಿ. ನಮ್ದು ಒಂದ್ ಕೈಯಾಗ ಬರೇ ಸಾಲಾಗತೈತ್ರಿ, ಒಂದ್ ಕೈಯಾಗ ಕೆಲ್ಸ ಇಲ್ರಿ. ನಾವ್ ಹಿಂಗ್ ಸೇಲ್ಸ್ ಮ್ಯಾನ್ ಕೆಲ್ಸ ಮಾಡಿ ಮಕ್ಕಳ ಎಜುಕೇಶನ್ ಅದೆಲ್ಲಾ ಮಾಡ್ತೇವ್ರಿ. ಏನೇ ಆದ್ರೂ ನಿಮ್ಮ ಉತ್ತರ ಕರ್ನಾಟಕದ ಕಡೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಕಷ್ಟನೇ ಅಲ್ಲಿ ಜೀವನ. ಅಲ್ಲಿ ಸಮಂಜಸವಾಗಿ ಒಂದಷ್ಟು ಜನಕ್ಕೆ ನೆಮ್ಮದಿ ಇದ್ರೆ ಇನ್ನೆಲ್ಲರೂ ಕಣ್ಣೀರು ಹಾಕೋದು. ಪ್ರತಿನಿತ್ಯ ಆ ಹೊತ್ತಿನ ರೊಟ್ಟಿಗೂ ಸಂಪಾದನೆ ಮಾಡೋದು ಬಹಳ ಕಷ್ಟ ಅನಿಸ್ಬಿಡುತ್ತೆ. ಮಗಳಿಗಿರಿ ಬರೀ ಮ್ಯಾಗಿನ ಮ್ಯಾಗ ಆರಾಮ ಇರೋದಿಲ್ರಿ. ಬರೀ ಎಕ್ಸಾಮ್ ಬಂದಂದ್ರೆ ವರ್ಷ ರೀ ಆಕಿಗೆ ಆರಾಮ ಇರೋದಿಲ್ರಿ. ಎಕ್ಸಾಮ್ ಟೈಮ್ ಕರಿ ಮತ್ತ ಮಗ ರೀ ಒಟ್ಟು ಯಾರು ಕೆಲ್ಸಕ್ಕೆ ಹೋಗ್ತಾನ, ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾನೆ. ಯಾರು ಕೆಲ್ಸಕ್ಕೆ ಹೋದಾರ 3ನೇ ದಿವಸ ಮತ್ ಮನಿ ಒಳಗೆ ಇರ್ತಾನೆ. ಸ್ವಲ್ಪ ದೊಡ್ಡ ಮಗಳ ಬಿಕಾಮ್ ರೀ. ಮಗಳು ಬಿಕಾಮ್. ಮಗ ಸಣ್ಣ ಮಗ ಫಸ್ಟ್ ಇಯರ್ ಅದಂತ್ರಿ. ಆ ದೊಡ್ಡ ಮಗ ರೀ ಸಾಲಿನ ಕಲ್ತಿರಿ, 10th ಅಷ್ಟ ಕಲತ ಖಾಲಿನ ಅದಂತ. ಅದ ಸ್ವಲ್ಪ ದೊಡ್ಡ ಮಗನ ಬಗ್ಗೆ ಸ್ವಲ್ಪ ಹೇಳ್ಬೇಕ್ರಿ ಸರ್. ಅಮ್ಮ, ದೊಡ್ಡ ಮಗನ ಬಗ್ಗೆ ನಾನು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಸ್ವರನೂ ಇಲ್ಲ, ಫೋಟೋನು ಇಲ್ಲ. ಆದ್ರೆ ನಿಮ್ಮ ಒಂದು ಸ್ವರತರಂಗ ಪ್ರಕಾರ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕಷ್ಟಗಳಿಗೆ ಅತಿ ಶೀಘ್ರದಲ್ಲೇ ಪರಿಹಾರ ಸಿಗುತ್ತೆ, ಭಯಪಡಬೇಡಿ. ಈ ಮೇ ತಿಂಗಳ ಎಂಡ್ವರೆಗೂ ಸ್ವಲ್ಪ ವೇಟ್ ಮಾಡಿ. ಮೇ ತಿಂಗಳ ಕೊನೆಯಲ್ಲಿ, ಮೇ ಕೊನೆಗೆ ನಿಮ್ಗೆ ಅನುಕೂಲ ಆಗುತ್ತೆ, ತಾಯಿ ಅನುಕೂಲ ಮಾಡ್ತಾಳೆ. ಇದಕ್ಕೆ ಸಂಬಂಧಪಟ್ಟಂಗೆ 9 ಮಂಗಳವಾರ ಸಾಧ್ಯವಾದ್ರೆ ನಾಳೆ ಬರ್ತಕ್ಕಂಥನೇ ನಾಳೆ ಮಂಗಳವಾರ ಶುರು ಮಾಡಿ 9 ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಬೆಲ್ಲದ ಹಚ್ಚಿನ ಮೇಲೆ ಒಂದು ಬೆಲ್ಲದ ಅಚ್ಚು ಅಥವಾ ಬೆಲ್ಲದ ಮುದ್ದೆನ ತಗೊಂಡು ಅದ್ರ ಮೇಲೆ ಒಂದು ತುಪ್ಪದ ಬತ್ತಿ ಇಟ್ಟು ಹನುಮಂತ ದೇವರಿಗೆ ಒಂದು ಆರತಿ ಮಾಡಿ ಅಲ್ಲೊಂದು ಪ್ರಾರ್ಥನೆ ಮಾಡ್ಕೊಂಡ್ ಬರಮ್ಮ. ಮನೇಲಿರ್ತಕ್ಕಂಥ ಕಷ್ಟಗಳು ಆದಷ್ಟು ಬೇಗ ದೂರ ಆಗುತ್ತೆ. ಹಾಗೆ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರು
ಪ್ರತಿ ಸೋಮವಾರ ಇವತ್ತೇ ಮಾಡಿ. ಪ್ರತಿ ಸೋಮವಾರ ಒಂದು ಚಿಟಿಕೆ ಉಪ್ಪನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆ ನೀರಲ್ಲಿ ಹಾಕ್ಬಿಡಿ. ಒಂದು ಲೋಟದಲ್ಲಿ ನೀರು ಇಟ್ಬಿಟ್ಟು ನೀರಿಗೆ ಹಾಕ್ಬಿಡಿ. ಈ ತರ ಮಾಡಿದ್ರೆ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೆಲ್ಲದ ಚಿನ್ನ ಮೇಲೆ ತುಪ್ಪದ ದೀಪನ ತುಪ್ಪದ ಬತ್ತಿಯಲ್ಲಿ ದೀಪ ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ಬೇಗ ಕಡಿಮೆ ಆಗುತ್ತೆ. ಆದಷ್ಟು ಬೇಗ ಋಣಬಾಧೆ ಹರಿದು ಒಂದಿಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಮ್ಮ. ಒಳ್ಳೇದಾಗ್ಲಿ ತಾಯಿ. ಗುರುಜೀಗ ಧನುರಾಶಿ. ಖಂಡಿತಮ್ಮ. ಇನ್ನ ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಬೇಕು. ಆದರೆ ತೃಪ್ತಿಕರವಾದಂತಹ ಬದುಕಿನ ನಡೆಯಬೇಕಾದರೂ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ಇವತ್ತಿನ ದಿವಸ ಸಾರ್ವತ್ರಿಕವಾಗಿ ತಮ್ಮ ಆಲೋಚನೆ ಎಂಬತಕ್ಕಂಥದ್ದು ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತಿರ್ತೀರಿ. ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪದಿಂದಲೇ ಆಗುವಂತಹ ಒಳ್ಳೆ ಕೆಲಸಗಳನ್ನ ನೀವೇ ಕೈಬಿಡ್ತೀರಿ. ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಅಥವಾ ಮನೆಯಿಂದ ಆಚೆ ಹೊರಡುವಾಗ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಜನ್ಮದಾತರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಆಚೆ ಹೊರಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವರು ಒಂದಿಷ್ಟು ಒಳಿತನ್ನ ಸಿದ್ಧಪಡಿಸಿಕೊಳ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 11:20 4:15 ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆ ಇರಬೇಕು. ಯಾವುದೇ ಹಣಕಾಸಿನ ವಿಚಾರದಲ್ಲಿ ವ್ಯವಹರಿಸಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಮಾಡುವಷ್ಟು ಕೆಲಸಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಆದರೆ ಯಾವುದೇ ಒಂದು ವಿಚಾರವನ್ನ ನೀವು ಆಲೋಚನೆ ಮಾಡಬೇಕಾದ್ರೂ ಯಾವುದೊಂದು ರೀತಿ ನೀತಿಗಳಲ್ಲ ಅದು ಸಹಿತ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗಾದರೂ ಸಮಾಧಾನಕರವಾಗಿದ್ದು ಹಿರಿಯರ ಮಾತಿನಂತೆ ಆಲಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ತಲೆ ಕೆಡಿಸಿಕೊಂಡು ಬಹಳಷ್ಟು ನೋವು ಪಡುವಂತ ಪರಿಸ್ಥಿತಿ ಆಗ್ತಿರುತ್ತೆ. ಆದರೆ ಹಿರಿಯರ ಮಾರ್ಗದರ್ಶನದಂತೆ ನಡೆದಿದ್ದೆ ಆದರೆ ಅಷ್ಟೇ ಒಳಿತನ್ನು ಸಿದ್ಧಪಡಿಸಿಕೊಳ್ಳುವಂತದ್ದಾಗುತ್ತೆ. ಹಾಗೆ ಇವತ್ತಿನ ದಿವಸ ಸಂಜಾ ಕಾಲ ಅಂದ್ರೆ ಸರಿಸುಮಾರು 4:15 5:20 ತನಕ ಈ ಸಮಯದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಂತ ನಿರ್ಣಯದಲ್ಲಿ ಮಾಡಿ. ಮತ್ತೊಬ್ಬರ ಮಾತಿನಂತೆ ಬೇಡ. ಸ್ವಂತ ನಿರ್ಣಯದಲ್ಲಿ ನೀವು ತೆಗೆದುಕೊಂಡು ಕೆಲಸವನ್ನು ಮುಂದುವರಿಸಿದ್ರೆ ಅದರ ಫಲಾಫಲಗಳನ್ನ ಅಷ್ಟೇ ಬೇಗ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಹಾಗೆ ಇವತ್ತು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಕೆಂಪು ಗಂಧ ಅಂದ್ರೆ ರಕ್ತಚಂದನದಿಂದಾಗ್ಲಿ ಅಥವಾ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದರಲ್ಲಿ ಒಂದು ಚಿಟಿಕೆ ಕುಂಕುಮವನ್ನು ಹಾಕಿ ಕೆಂಪು ಗಂಧ ತೆಗೆತಕ್ಕಂಥದ್ದು, ಅಥವಾ ರಕ್ತಚಂದನ ಇದ್ರೆ ಅದರಲ್ಲೇ ಬಹಳಷ್ಟು ಗಂಧ ತೆಗೆದು ಅದರಿಂದ ಮಹಾಗಣಪತಿಯ ಪಾದದ ಮೇಲೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ಸ್ವಲ್ಪ ಹಣೆಗಚ್ಕೊಳ್ಳೋದ್ರಿಂದಲೂ ಬರ್ತಕ್ಕಂಥ ಸಂಕಷ್ಟಗಳು ಕಷ್ಟಗಳಿಂದ ಮುಕ್ತರಾಗಬಹುದು ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲದ್ರಿಂದ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಬಹಳ ಬೇಗ ದುಡುಕಿ ಕೋಪ ಮಾಡ್ಕೊಂಡ್ಬಿಡ್ತೀರಿ. ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪದಿಂದಲೇ ಆಗುವಂತಹ ಒಳ್ಳೆ ಕೆಲಸಗಳನ್ನ ನೀವೇ ಕೈಬಿಟ್ಟಿರ್ತೀರಿ. ಆದಷ್ಟು ಇವತ್ತು ಮತ್ತೊಬ್ಬರನ್ನ ನಂಬಬೇಕು. ಯಾರನ್ನಾದರೂ ಸಹಿತ ಒಬ್ಬರು ನಂಬೋದು ಬಹಳ ಮುಖ್ಯ. ಆದರೆ ಯಾರು ನಂಬೋದು ಸಹಿತ ಬಹಳಷ್ಟು ವ್ಯತ್ಯಾಸಗಳು ಮಾಡ್ತಿರ್ತೀರಿ. ಆದರೆ ಯಾರು ಸರಿ ತಪ್ಪು ಎಂಬತಕ್ಕಂಥದ್ರ ಆಲೋಚನೆಯಿಂದ ಒಳ್ಳೆ ಮನಸ್ಸಿನಿಂದ ನೀವು ಮುಂದೆ ನಡೆದರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಲ್ಲಿ ಬಹಳಷ್ಟು ಸಿಲುಕೊಳ್ಳೋ ಪರಿಸ್ಥಿತಿ ಎದುರಾಗುತ್ತೆ. ಜೋಪಾನ. ಹಣಕಾಸಿನ ವಿಚಾರದಲ್ಲಿ ಮಾಡುವ ಪ್ರತಿಯೊಂದು ಕಾಯಕವನ್ನು ಸಹಿತ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಬೇಕು. ಜೊತೆಗೆ ಒಂದು ಶಕ್ತಿ ದೇವತೆಯನ್ನು ಅಥವಾ ಗ್ರಾಮ ದೇವತೆಯನ್ನು ಅಥವಾ ನಿಮಗಿಷ್ಟವಾಗಿರ್ತಕ್ಕಂಥ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಶನೇಶ್ವರ ಮಂತ್ರವನ್ನ ಸರಿಸುಮಾರು ಮಧ್ಯಾಹ್ನ 12 2:20 ತನಕ ಶನೇಶ್ವರ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಇನ್ನ ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ಶ್ರೀ ಸೂಕ್ತ ಇಂತಹ ಸೂಕ್ತಗಳನ್ನ ನೀವು ಕಿವಿಯಲ್ಲಿ ಆಲಿಸ್ತಕ್ಕಂಥದ್ದು, ಹಾಗೆ ದೇವಿಯನ್ನ ಆರಾಧನೆ ಮಾಡತಕ್ಕಂಥದ್ದು, ಕೆಂಪು ಪುಷ್ಪಗಳಿಂದ ದೇವಿಗೆ ಅರ್ಚನೆ ಸಂಕಲ್ಪವನ್ನು ಮಾಡತಕ್ಕಂಥದ್ದು, ಗುರು ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಮಾಡೋದ್ರಿಂದ ಅದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಮನಸ್ಸಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂಥದ್ದು ಇರಬಹುದು, ಒಂದಷ್ಟು ಚಿಂತನೆ ಮಾಡೋದ್ರಲ್ಲಿ ಬೇರೆ ತರಹ ವ್ಯತ್ಯಾಸಗಳು ಕಾಣಬಹುದು. ಆದರೂ ಜೊತೆಯಲ್ಲಿ ಯಾರೊಬ್ಬ ಸ್ನೇಹಿತರಿರ್ತಾರೋ ಅಥವಾ ಗುರು ಹಿರಿಯರಿರ್ತಾರೋ ಅವರು ಮಾರ್ಗದರ್ಶನ ತೆಗೆದುಕೊಂಡೇ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳಷ್ಟು ಉತ್ತಮ. ನಿಮ್ಮ ಉಡುಗೆ ತೊಡುಗೆಗಳ ಬಣ್ಣ ಯಾವುದೇ ಆದರೂ ಒಂದು ಅಂಗೈಗಳ ಬಿಳಿಯ ಕರ್ಚೀಫನ್ನ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಒಂದಿಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಹಾಗೆ ಇವತ್ತು ಸಾಧ್ಯವಾದರೆ ಒಂದು 4 ಜನ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ಅನುಕೂಲವನ್ನ ಸಿದ್ಧಪಡಿಸಿಕೊಳ್ತೀರಿ. ಮಾಡುವ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಪ್ರಬರ್ಧಮಾನಕ್ಕೆ ಬರಬೇಕು, ಹೆಚ್ಚು ಫಲಗಳನ್ನು ಸಿದ್ಧಪಡಿಸಿಕೊಳ್ಬೇಕು ಅಂದ್ರೆ ಇವತ್ತು ನೀವು ಮಾಡಬೇಕಾದ್ದು ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ ಸುಂದರೇಶ್ವರನ ಪ್ರಾರ್ಥನೆ ಮಾಡಿ. ಅದಾದ ನಂತರ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೊಂದು ನಮಸ್ಕಾರ ಮಾಡಿ ಒಂದು ಚಿಟಿಗೆಯಷ್ಟು ಅಕ್ಕಿಯನ್ನ ದೃಷ್ಟಿ ತೆಗೆದು ಅದನ್ನು ಆಗ್ನೇಯ ಭಾಗದಲ್ಲಿ ಹಾಕಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿ ಆಗಷ್ಟೇ ಒಳಿತನ್ನು ಕಾಣ್ತೀರಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ, ವೃತ್ತಿಯಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು, ಮಾಡುವ ಪ್ರತಿಯೊಂದು ಕಾಯಕವನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡತಕ್ಕಂಥದ್ದು, ಶಾಂತಿ ಸಮಾಧಾನದಿಂದಿದ್ರೆ ಅದರ ಫಲಾಫಲಗಳನ್ನು ಅಷ್ಟೇ ಬೇಗ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ. ತಾಳಿದವನು ಬಾಳಿದಾರ ಅಂತ ಹೇಳಿ ಹಿರಿಯರು ಏನು ಹೇಳ್ತಾರೋ ಅದೇ ಪ್ರಕಾರ ಆ ತಾಳ್ಮೆ ಸಮಾಧಾನವಾಗಿದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಅದಲ್ಲದಿರ ಇವತ್ತಿನ ದಿವಸ ಬರಿಗಾಲಲ್ಲಿ ಒಂದಷ್ಟು ದೂರ ಹಸಿರು ಹುಲ್ಲಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೆಯೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಅದರ ಜೊತೆಗೆ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನ ಉತ್ತರಾಭಿಮುಖವಾಗಿ ನಿಂತ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೆ ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತ್ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದವಿಂದಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಅದರಲ್ಲೂ ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತಿಗೆ 2 ತಿಂಗಳು ಸಂಪೂರ್ಣವಾಗಿ ಕಳೆದಿರ್ತಕ್ಕಂಥದ್ದು. ಶನಿವಾರ 2 ತಿಂಗಳು ಮುಗಿದು ಭಾನುವಾರ, ಇವತ್ತು ಸೋಮವಾರ, ವಾರದ ಮೊದಲನೇ ದಿನ ಬಹಳ ವಿಶೇಷವಾಗಿ ಬಂದಿರತಕ್ಕಂಥದ್ದು. ಹಂಗೂ ಹೇಳಬೇಕಾದ್ರೆ ನಿನ್ನೆಯ ಕಾರ್ಯಕ್ರಮ, ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೆ. ವಾಸ್ತುಗ್ರಹದಲ್ಲಿರ್ತಕ್ಕಂಥ ದೋಷಗಳು, ದುಷ್ಟಶಕ್ತಿಗಳು ದೂರ ಆಗಲಿಕ್ಕೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ತಮ್ಮೆಲ್ಲರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಪ್ರತಿಯೊಬ್ರು ಕೂಡ ಮಾಡಿದ್ದೀರಾ ಅಂತ ನಾನು ತಿಳಿದಿದ್ದೇನೆ. ಯಾರ್ಯಾರು ಮಾಡಿದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಒಂದು ವೇಳೆ ಸಮಯದ ಅಭಾವದಿಂದ ಯಾರಿಗಾದ್ರೂ ಮಾಡಿರಲಿಲ್ಲ ಅಂದ್ರೆ ಅವರಿಗೂ ಕೂಡ ಮುಂದೆ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಅದನ್ನ ಪ್ರಸಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥದ್ದಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಹೇಳ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನ ಪ್ರತಿಯೊಬ್ರು ಕೂಡ ಮಾಡಿ. ಇದೇ ರೀತಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಗಳಲ್ಲಿ ಇನ್ನಷ್ಟು ಹೆಚ್ಚು ವಿಶೇಷವಾಗಿರ್ತಕ್ಕಂಥ ಮನೋಗತ ಪ್ರಶ್ನಾತಂತ್ರದ ಆಧಾರದಿಂದ ಹೇಳ್ತಿರ್ತಕ್ಕಂಥ ಈ ಒಂದು ತಂತ್ರಸಾರ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಇರ್ತೀನಿ. ಪ್ರತಿ ಭಾನುವಾರನೂ ಕೂಡ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೇನೆ. ಕಾಯ್ತಾ ಇರಿ. ವಿಶೇಷವಾಗಿ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಕಾಯ್ತಾ ಇರೋದೇ ಮನೋಗತ ಪ್ರಶ್ನಾತಂತ್ರದಲ್ಲಿ ವಿಶೇಷವಾಗಿ ರಾಶಿ ಫಲಕ್ಕೋಸ್ಕರ. ರಾಶಿ ಫಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನ ತಾವೆಲ್ಲರೂ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ 3 ಬೀಜಾಕ್ಷರಿ ಮಂತ್ರ ದಾಳದ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮೊದಲನೇದಾಗಿ ಓಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಶ್ರೀಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ 48 ಬಾರಿ ಓಂ ಶ್ರೀಂ ಐಂ ಈ 3 ಬೀಜಾಕ್ಷರಿ ಮಂತ್ರವನ್ನು ಪ್ರಾರ್ಥನೆ ಮಾಡಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ ಇದೆ, ಯಾವ ರಾಶಿಯವರಿಗೆ ಸಮಂಜಸ ಇಲ್ಲದೆ ಇರತಕ್ಕಂಥದ್ದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ
ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಮೊದಲು ವಿಶೇಷವಾಗಿ ಇವತ್ತಿನ ದಿವಸ ಸೋಮವಾರ, ವಾರದ ಮೊದಲನೇ ದಿನ ವಿಶೇಷವಾಗಿ ಬಂದಿರತಕ್ಕಂಥದ್ದು ಶಿವನ ಸಂಪೂರ್ಣ ಅನುಗ್ರಹದೊಂದಿಗೆ ಮೊದಲು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಬಂದಿರತಕ್ಕಂಥದ್ದು. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮೊದಲು ಮಿಶ್ರ ಫಲ ಯಾವುದು ಅನ್ನೋದನ್ನ, ಯಾವ ಯಾವ ರಾಶಿಗಳು ಬಂದಿದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ, ಕರ್ಕಾಟಕ, ವೃಶ್ಚಿಕ, ಮಕರ. 4 ರಾಶಿಗಳು ಬಂದಿರತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ವೃಷಭ, ಕರ್ಕಾಟಕ, ಮಕರ ಮತ್ತು ವೃಶ್ಚಿಕ, ಈ 4 ರಾಶಿಗಳು ಬಂದಿರತಕ್ಕಂಥದ್ದು. 4 ರಾಶಿಗಳವರಿಗೆ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗೋದು ಸ್ವಲ್ಪ ಕಷ್ಟ. ಆದ್ರೆ ಇವತ್ತು ತಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು, ಅವಘಡಗಳು ಪ್ರತಿಯೊಂದನ್ನು ಕೂಡ ನಿಮ್ಗೆ ಕಾಡ್ತಕ್ಕಂಥದ್ದು. ಅವಘಡಗಳು, ತಪ್ಪುಗಳು ಅಂದ್ರೆ ಇವತ್ತಿನ ದಿವಸ ತಾವು ಹಣ ಬೆಂಬಲದಿಂದಲೋ ದುಷ್ಟ ಜನರ ಸಹವಾಸದಿಂದಲೋ ಕೂಡ ನಿಮ್ಮ ಕೆಲಸಗಳು ಕುಂಠಿತವಾಗ್ತಕ್ಕಂಥದ್ದು. ದುಷ್ಟ ಜನರ ಸಹವಾಸ, ಜನರು ದುಷ್ಟರೋ ಒಳ್ಳೆಯವರು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಆದ್ರೂ ಕೂಡ ಸಹವಾಸ ದೋಷ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ತಾವು ಆದಷ್ಟು ತಂದೆ ತಾಯಿಯನ್ನ ಪ್ರಾರ್ಥನೆ ಮಾಡಿ. ಒಂದ್ ರೀತಿ ಹೇಳ್ಬೇಕಂದ್ರೆ, ಬಹಳ ಉತ್ತಮಕರವಾಗಿ ಹೇಳ್ಬೇಕಂದ್ರೆ, ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸನ ತಂದೆ ತಾಯಿಯನ್ನ ಜೊತೆಯಲ್ಲಿಟ್ಕೊಂಡು ಅವರ ಆಶೀರ್ವಾದದೊಂದಿಗೆ ನೀವು ಮಾಡಿದ್ದೇ ಆದ್ರೆ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಇವತ್ತಿನ ದಿವಸ ತಾವು ಮಾಡೋ ಕೆಲಸ, ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ, ವಿಶೇಷವಾಗಿ ಹೇಳ್ಬೇಕಂದ್ರೆ ಎಲ್ಲಾದ್ರೂ ಆಚೆ ಕಡೆ ಹೋಗ್ಬೇಕಾದ್ರೆ, ದೂರ ಬಾರ ಪ್ರಯಾಣ ಮಾಡ್ಬೇಕಾದ್ರೆ ತಂದೆ ತಾಯಿಯನ್ನ ಜೊತೆಯಲ್ಲಿ ಇಟ್ಕೊಳ್ಳಿ. ಸಹವಾಸ ದೋಷ ಬೇಡ. ಮತ್ತೊಬ್ಬರನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಬೇಡ. ಯಾಕೆಂದ್ರೆ ನಾನು ಇನ್ನೊಂದು ಮಾತು ಏನ್ ಹೇಳ್ತೀನಿ ಅಂದ್ರೆ, ಇವತ್ತಿನ ದಿವಸ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಹೊಸಬ್ರನ್ನ ಕರ್ಕೊಂಡು ಹೋಗೋದು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಇವತ್ತು ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಕೂಡ ಬಹಳ ಜೋಪಾನ. ಹೇಳ್ಬೇಕಂದ್ರೆ ತಂದೆ ತಾಯಿನ ಜೊತೆಯಲ್ಲಿ ಇಟ್ಕೊಳ್ಳಿ, ಹೊಸಬ್ರನ್ನ ಕರ್ಕೊಂಡು ಹೋಗ್ಬಿಡಿ. ಇದನ್ನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ. ನಿಮ್ಗೆ ವಿಶೇಷವಾಗಿ ಒಂದು ಸಣ್ಣ ತಂತ್ರಸಾರವನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತಂತ್ರಸಾರ ಏನಪ್ಪಾ, ಅದರಲ್ಲೂ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ತಂತ್ರಸಾರ ಏನಪ್ಪಾ ಅಂದ್ರೆ, ನೀವು ತಮ್ಮ ಮನೆಯಲ್ಲಿ ಪ್ರತಿನಿತ್ಯ ಹೇಳ್ತಾರ ಒಂದು ವೃತ್ತಾಕಾರವನ್ನ ಹಾಕೊಬೇಕು. ಇದನ್ನ ಮಾಡ್ಬೇಕಾದ್ರೆ, ಈ ತಂತ್ರಸಾರವನ್ನ ಮಾಡ್ಬೇಕಾದ್ರೆ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡಿ. ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಇರೋದ್ರಲ್ಲಿ ದುಷ್ಟ ಜನರ ಅಟ್ಟಹಾಸ, ಗುಪ್ತ ಶತ್ರುಗಳ ಅಟ್ಟಹಾಸ, ಅವರ ಕೈ ಚಳಕಗಳು ಏನೇ ಮಾಡಿದ್ರು ಕೂಡ ಎಲ್ಲವೂ ಕೂಡ ನಾಶ ಆಗ್ತಕ್ಕಂಥದ್ದಿರುತ್ತೆ. ತಾಯಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅನ್ನೋದಿರುತ್ತೆ. ಅದಕ್ಕೋಸ್ಕರ ಒಂದು ವೃತ್ತಾಕಾರವನ್ನ ಹಾಕೊಳ್ಳಿ. ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋಣವನ್ನ ಹಾಕೊಳ್ಳಿ. ಒಂದು ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋಣ. ಆ ತ್ರಿಕೋಣದ ಮಧ್ಯದಲ್ಲಿ ಇವತ್ತಿನ ದಿವಸ ತಾವು ಒಂದು ಬಿಳಿ ಎಕ್ಕದ ಗಿಡದ ಹೂವು ಇದನ್ನ ಆ ತ್ರಿಕೋಣದ ಮಧ್ಯದಲ್ಲಿ ಇಡಬೇಕು. ಬಿಳಿ ಎಕ್ಕದ ಗಿಡದ ಹೂವನ್ನ ಕಿತ್ಕೊಳ್ಬೇಕಾದ್ರೂ ಕೂಡ ಹೇಗಂದ್ರೆ ಹಂಗೆ ಹೋಗಿ ಹೂವನ್ನ ಕಿತ್ಕೊಂಡು ಬಂದು ಪೂಜೆ ಮಾಡ್ತಕ್ಕಂಥದ್ದು ಅಲ್ಲ. ಯಾಕೆಂದ್ರೆ ಗಿಡಗಳಲ್ಲಿ ಬಹಳ ಶ್ರೇಷ್ಠವಾಗಿ, ಅತಿ ಅದ್ಭುತವಾಗಿ ಈ ಒಂದು ಕಾರ್ಯಗಳು, ಈ ಒಂದು ಕೆಲಸಗಳು, ತಂತ್ರಸಾರಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥ ಗಿಡ ಯಾವ್ದಾದ್ರು ಇದ್ರೆ ಅದು ಬಿಳಿ ಎಕ್ಕದ ಗಿಡ. ಯಾಕೆಂದ್ರೆ ವಿಶೇಷವಾಗಿ ತಂತ್ರಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕೋಸ್ಕರ ಬಿಳಿ ಎಕ್ಕದ ಗಿಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಗಿಡವನ್ನ ಮೊದಲು ಉತ್ತರಾಭಿಮುಖವಾಗಿ ನಿಂತು ಪ್ರಾರ್ಥನೆಯನ್ನ ಮಾಡಬೇಕು. ಇವತ್ತಿನ ದಿವಸ ನಾನು ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ನಾನು ನಿನ್ನನ್ನ ಉಪಯೋಗಿಸ್ಕೊಂತಾ ಇದ್ದೀನಿ, ನಿನ್ನನ್ನ ಬಳಸ್ಕೊಂತಾ ಇದ್ದೀನಿ, ನಿನ್ನ ಸಂಪೂರ್ಣ ಅನುಗ್ರಹ ನನಗೆ ಬೇಕು ಅಂತ ನೀವು ಗಿಡದ ಹತ್ರ ಪ್ರಾರ್ಥನೆ ಮಾಡಿ, ಅಲ್ಲಿ ಅರಿಶಿನ ಕುಂಕುಮದಿಂದ ಪ್ರಾರ್ಥನೆ ಮಾಡಿ. ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಬಿಳಿ ಎಕ್ಕದ ಗಿಡದಲ್ಲಿ 2 ರೀತಿ ಇರ್ತಕ್ಕಂಥದ್ದು, ಒಂದು ಬಿಳಿ ಮತ್ತು ನೀಲಿ ಮಿಶ್ರಣವಾಗಿರ್ತಕ್ಕಂಥದ್ದು, ಇನ್ನೊಂದು ಸಂಪೂರ್ಣವಾಗಿ ಬಿಳಿ ಇರ್ತಕ್ಕಂಥದ್ದು. ನಿಮ್ಮ ತಂತ್ರಸಾರಕ್ಕೆ ಸಂಪೂರ್ಣವಾಗಿ ಬಿಳಿ ವರ್ಣದಲ್ಲಿರ್ತಕ್ಕಂಥ ಬಿಳಿ ಎಕ್ಕದ ಗಿಡನೇ ಬೇಕಾಗಿರ್ತಕ್ಕಂಥದ್ದು. ಈ ಒಂದು ಗಿಡವನ್ನ ತಗೊಂಡ್ ಬಂದು, ಗಿಡವನ್ನ ಅನ್ನೋದಕ್ಕಿಂತ ಗಿಡದಲ್ಲಿರ್ತಕ್ಕಂಥ ಹೂವನ್ನ, 2 ಹೂವನ್ನ ತಗೊಂಡ್ ಬಂದು ಆ ಒಂದು ತ್ರಿಕೋಣದ ಮಧ್ಯದಲ್ಲಿಟ್ಟು ಪ್ರಾರ್ಥನೆಯನ್ನ ಮಾಡಬೇಕು. ಪ್ರಾರ್ಥನೆಯನ್ನ ಮಾಡುವ ಸಮಯದಲ್ಲಿ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಈ ಒಂದು ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡಿ. ಇವತ್ತು ನಿಮಗೆ ಬಂದಿರತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನೇ ಪಠನೆ ಮಾಡಬೇಕು. ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನ 108 ಬಾರಿ ಪಠನೆ ಮಾಡಿ. ಇದನ್ನ ಮಾಡೋದ್ರಿಂದ ಇರ್ತಕ್ಕಂಥ ಶತ್ರು ದೋಷಗಳು, ದುಷ್ಟಶಕ್ತಿಗಳ ಆ ಒಂದು ಅಟ್ಟಹಾಸ ಪ್ರತಿಯೊಂದು ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ದೃಷ್ಟಿ ದೋಷ ಪರಿಹಾರ ಆಗ್ತಕ್ಕಂಥದ್ದಿರುತ್ತೆ. ಇನ್ನ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷ,
ಮಿಥುನ ಮತ್ತು ಕನ್ಯಾ. 3 ರಾಶಿಗಳಲ್ಲಿರ್ತಕ್ಕಂಥದ್ದು ಮೇಷ, ಮಿಥುನ ಮತ್ತು ಕನ್ಯಾ. ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ತಮಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಇವತ್ತು ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಕೂಡ ಬಹಳ ಜೋಪಾನ, ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕುಂಠಿತವನ್ನ ಕಾಣ್ತಕ್ಕಂಥದ್ದು. ವಿಶೇಷವಾಗಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ನಿಮ್ಗೆ ದೃಷ್ಟಿದೋಷ ಪರಿಹಾರ ಮಾಡ್ಕೊಳ್ಬೇಕು. ದೃಷ್ಟಿದೋಷ ಜಾಸ್ತಿ ಆಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ತಾವು ವ್ಯಾವಹಾರಿಕವಾಗಿ ಎಷ್ಟೇ ನೀವು ಚಿಂತನೆಯನ್ನ ಮಾಡಿದ್ರೂ ಕೂಡ ಆ ಒಂದು ಸಮಯ ಎದುರಾದಾಗ, ಯಾವ ಒಂದು ಸಮಯದಲ್ಲಿ ನಿಮ್ಮ ಬುದ್ಧಿ ಶಕ್ತಿಯನ್ನ ಜಾಸ್ತಿ ಉಪಯೋಗಿಸ್ಕೊಳ್ಬೇಕು, ಆ ಒಂದು ಸಮಯ ಎದುರಾದಾಗ ಕಂಪ್ಲೀಟ್ ಆಗಿ ನೀವೊಂಥರ ಮದ್ರಾಗೋಗ್ತೀರಾ. ಆ ಒಂದು ಕ್ಷಣ ಏನು ಮಾಡಬೇಕು ಅನ್ನೋದು ಕೂಡ ನಿಮ್ಮ ಮನಸ್ಸಲ್ಲಿ ಬರೋದಿಲ್ಲ. ಒಂಥರ ಕೈಕಾಲು ನಡಕ್ತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ತಾವು ಎದುರಿಸ್ತಕ್ಕಂಥದ್ದಿರುತ್ತೆ. ಅದಕ್ಕೆ ವಿಶೇಷವಾಗಿ ನಿಮ್ಗೊಂದು ತಂತ್ರಸಾರವನ್ನ ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೇಷ, ಮಿಥುನ ಮತ್ತು ಕನ್ಯಾ ಇವಿಷ್ಟು ಅಶುಭ ಇರುವಂತಹ ರಾಶಿಗಳು ಇವತ್ತಿನ ಮಟ್ಟಿಗೆ ಅಂತ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ತಾ ಇದ್ರು. ಅದಕ್ಕಿರುವಂತಹ ಅನುಷ್ಠಾನದ ಪರಿಹಾರ ಏನು ಅನ್ನೋದನ್ನ ಈಗ ಅವರಿಂದ ತಿಳ್ಕೊಳ್ಳೋಣ. ಹೌದು, ಹಿಂದಿನ ಭಾಗದಲ್ಲಿ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಈಗಿನ ಭಾಗದಲ್ಲಿ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರಿಗೆ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ತಿಳಿಸ್ಕೊಡ್ತೀನಿ. ನಿಮಗೆ ಇರ್ತಕ್ಕಂಥ ತಂತ್ರಸಾರ ಏನಪ್ಪಾ ಅಂದ್ರೆ, ಮನೋಗತ ಪ್ರಶ್ನಾಧಾರಿತವಾಗಿ ನಿಮಗೆ ಮಾಡಬೇಕಾಗಿರ್ತಕ್ಕಂಥ ತಂತ್ರಸಾರಕ್ಕೆ ಏನಕ್ಕಂದ್ರೆ, ಇದರಲ್ಲಿ ವಿಶೇಷವಾಗಿ ಮೊದಲು ಬೇಕಾಗಿರ್ತಕ್ಕಂಥ ವಸ್ತುಗಳಿಗೇನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದೇ ವಸ್ತು ಬೇಕಾಗಿರ್ತಕ್ಕಂಥದ್ದು, ಬಿಳಿ ಸಾಸುವೆ. ಯಾಕೆ ಅಂದ್ರೆ ನಾನು ಈ ಮಾತೇನು ಕೇಳ್ತಾ ಇದ್ದೇನೆ ಅಂದ್ರೆ, ಈಗಾಗಲೇ ಮಹರ್ಷಿ ವಾಣಿ ಕಾರ್ಯಕ್ರಮ, ನನ್ನ ತಂದೆಯವರಾದಂಥ ಆನಂದ್ ಗುರುಜಿ ಅವರ ಕಾರ್ಯಕ್ರಮ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಮನೆಯಲ್ಲಿ ಬಿಳಿ ಸಾಸುವೆನ ತಗೊಂಡ್ಬಂದು ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತೀರ. ಯಾಕೆಂದ್ರೆ ನಾವು ಹೇಳ್ತಕ್ಕಂಥ ತಂತ್ರಸಾರಗಳು ಜಾಸ್ತಿ ಅದ್ರ ಮೇಲೆ ಕೂಡ ಒಂದು ಗಮನ ಇರತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಯಾರ್ಯಾರು ಮಹರ್ಷಿ ವಾಣಿ ಕಾರ್ಯಕ್ರಮ ನೋಡ್ತಿರೋ, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ತಮ್ಮೆಲ್ಲರ ತರನು ಕೂಡ ಬಿಳಿ ಸಾಸುವೆ ಇರತಕ್ಕಂಥದ್ದು ನಿಜ. ನೀವು ಏನ್ ಮಾಡ್ಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಪೂರ್ವ ಪಶ್ಚಿಮ 2 ದಿಕ್ಕುಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ವಾಸ್ತುಗೃಹದಲ್ಲಿ ಪೂರ್ವ ಮತ್ತೆ ಪಶ್ಚಿಮ. ಮೊದಲು ತಾವು 1 ಸ್ಪೂನ್ ಹಾಲನ್ನ ತಲೆಗೆ ಹಾಕೊಂಡು ಸ್ನಾನ ಮಾಡಿದ ನಂತರ ಬಂದು ಒಂದೇ ಒಂದು ಚಿಟಿಕೆ, ಆ ಒಂದು ಚಿಟಿಕೆ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, 1 ಚಿಟಿಕೆ ಬಿಳಿ ಸಾಸುವೆಯನ್ನ ಮೊದಲು ಪೂರ್ವಾಭಿಮುಖವಾಗಿ ನಿಂತು ಹಸ್ತದ ಮೇಲೆ ಹಾಕೊಳ್ಬೇಕು. ಒಂದೇ ಒಂದು ಚಿಟಿಕೆ ಬಿಳಿ ಸಾಸುವೆಯನ್ನ ತಗೊಂಡು ನಿಮ್ಮ ಎಡ ಹಸ್ತದ ಮೇಲೆ ಹಾಕೊಳ್ಬೇಕು, ಪೂರ್ವಾಭಿಮುಖವಾಗಿ ನಿಂತು. ಇಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥ ತಂತ್ರಸಾರ ಏನಪ್ಪಾ ಅಂದ್ರೆ, ನಿಮ್ಮ ಹಸ್ತದ ಮೇಲೆ 1 ಚಿಟಿಕೆ ಬಿಳಿ ಸಾಸುವೆಯನ್ನ 3 ಭಾಗ ಮಾಡ್ಕೊಳ್ಳಿ. 1, 2, 3. ಈ 3 ಭಾಗ ಏನಕ್ಕೆ ಅಂದ್ರೆ, ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಮಯ, ಮಾಡ್ತಕ್ಕಂಥ ಕೆಲಸ ಮತ್ತು ಕೆಲಸ ಮಾಡಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಜಾಗ, ಈ ಮೂರು ಒಂದು ಕೆಲಸಗಳಲ್ಲೂ ಕೂಡ, 3 ಸಮಯದಲ್ಲೂ ಕೂಡ, 3 ಜಾಗದಲ್ಲೂ ಕೂಡ ಈ ಒಂದು ಸಮಯದಲ್ಲಿ ಯಾವುದೇ ರೀತಿ ಕೂಡ ದುಷ್ಟಶಕ್ತಿಗಳ ಅಟ್ಟಹಾಸ ಮೆರೀತಕ್ಕಂಥದ್ದು ನಾಶ ಆಗ್ಬೇಕು, ಶತ್ರುಗಳ ಬಾಧೆ ನಾಶ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ 3 ವಿಧವಾಗಿ ಮಾಡ್ಕೊಳ್ಬೇಕು, 3 ಭಾಗವಾಗಿ ಮಾಡ್ಕೊಳ್ಬೇಕು. 3 ಭಾಗ ಮಾಡ್ಕೊಂಡಿದ್ದ ನಂತರ ಇನ್ನ ಅದೇ ರೀತಿ ಮನೆ ಪೂರ್ವದಿಂದ ಪಶ್ಚಿಮಕ್ಕೆ ಬರಬೇಕು. ಮೊದಲು 1 ಚಿಟಿಕೆ ಹಸ್ತದ ಮೇಲೆ ಇಟ್ಕೊಳ್ತೀರಾ, 3 ಭಾಗವನ್ನ ಮಾಡ್ಕೊಳ್ತೀರಾ. ಅದನ್ನ ಮೊದಲನೇ ಭಾಗ ಸಮಯ, 2ನೇ ಭಾಗ ಮಾಡುವ ಕೆಲಸ, 3ನೇ ಭಾಗ ಹೋಗುವ ಜಾಗ. ಇದು 3ಅನ್ನು ಕೂಡ ಪ್ರಾರ್ಥನೆಯನ್ನ ಮಾಡಿ. ಪ್ರಾರ್ಥನೆಯನ್ನ ಮಾಡಿದ ನಂತರ ಪೂರ್ವದಿಂದ ಪಶ್ಚಿಮಕ್ಕೆ ಬರ್ತೀರಾ. ಪಶ್ಚಿಮಕ್ಕೆ ಬಂದ ಮೇಲೆ ಇದಕ್ಕೆ ನೀವು ಚೂರು ಅರಿಶಿನ, ಚೂರು ಕುಂಕುಮ, ಇದೆಲ್ಲವನ್ನು ಕೂಡ ನಿಮ್ಮ ಹಸ್ತದ ಮೇಲೆ ಮಾಡ್ಬೇಕು. ಅದರಲ್ಲೂ ವಿಶೇಷವಾಗಿ ಎಡ ಹಸ್ತದಲ್ಲೇ ಮಾಡ್ಬೇಕು. ಏನಕ್ಕೆ ಎಡ ಹಸ್ತ ಅಂದ್ರೆ, ದೃಷ್ಟಿದೋಷ ಪರಿಹಾರ ಮಾಡ್ಕೊಳ್ಳಿಕ್ಕೆ ಎಡಗೈ ಬಹಳ ಶ್ರೇಷ್ಠ. ಯಾಕೆಂದ್ರೆ ನೀವು, ನಾನು ಹೇಳೋದಕ್ಕಿಂತ ನಿಮ್ಮ ಮನೆಯಲ್ಲಿ ಪೂರ್ವಜರು ಕೂಡ ಅಷ್ಟೇ, ಯಾರೇ ಕೂಡ ದೃಷ್ಟಿ ತೆಗಿಬೇಕಾದ್ರೆ ಎಡಗೈಯನ್ನು ಉಪಯೋಗಿಸ್ತಕ್ಕಂಥದ್ದಿರುತ್ತೆ. ಎಡಗೈಗೆ ಹಾಕೊಂಡೇ ದೃಷ್ಟಿ ತೆಗಿತಕ್ಕಂಥದ್ದಿರುತ್ತೆ. ಇದನ್ನೆಲ್ಲ ಕೂಡ ತಾವು ಗಮನಿಸಿರ್ತೀರ. ಅದಕ್ಕೆ ಯಾರು ಕೂಡ ದೃಷ್ಟಿಯನ್ನ ಬಲಗೈಯಲ್ಲಿ ತೆಗಿತಕ್ಕಂಥದ್ದಲ್ಲ, ಎಡಗೈಯಿಂದನೇ ತೆಗಿತಕ್ಕಂಥದ್ದು. ಅದಕ್ಕೋಸ್ಕರ ಈ ಒಂದು ತಂತ್ರಸಾರವನ್ನ ಎಡಗೈಯಲ್ಲೇ ಮಾಡ್ತಕ್ಕಂಥದ್ದಿರುತ್ತೆ. ಎಡಗೈಯಲ್ಲಿ ಇನ್ನ ಪಶ್ಚಿಮಕ್ಕೆ ಬಂದ ಮೇಲೆ ಅರಿಶಿನ ಕುಂಕುಮವನ್ನ ಹಾಕಿದ್ರೆ, ಇನ್ನ ತಾವು ಇಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಏನೋ ವಿಶೇಷ ಏನಪ್ಪಾ ಅಂದ್ರೆ, ಈ 3 ವಿಧವಾಗಿರ್ತಕ್ಕಂಥದ್ದನ್ನ ತಮ್ಮ 3 ಬೆರಳನ್ನ 3 ಭಾಗಗಳಾಗಿರ್ತಕ್ಕಂಥ ಒಂದು ಬಿಳಿ ಸಾಸುವೆ ಮೇಲೆ ಹೀಗೆ ಇಟ್ಕೊಳ್ಬೇಕು. ಹೀಗೆ ಇಟ್ಕೊಂಡು ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ 108 ಬಾರಿ ಪಠನೆ ಮಾಡಬೇಕು.
ಕಾಳಿಕಾದೇವಿ, ಪ್ರತ್ಯಂಗಿರಾ ಮಹಾದೇವಿ. ಇವತ್ತಿಂದು ಈ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೆ ತಾವು ಪ್ರತ್ಯಂಗಿರಾ ಮಹಾದೇವಿಯನ್ನ ಪ್ರಾರ್ಥನೆ ಮಾಡಬೇಕು, ಕಾಳಿಕಾದೇವಿಯನ್ನ ಪ್ರಾರ್ಥನೆ ಮಾಡಬೇಕು. ಕ್ಲೀಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ, ಕ್ಲೀಂ ಕಾಳಿಕಾದೇವಿ, ಕ್ಲೀಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ 108 ಬಾರಿ ಪಠನೆ ಮಾಡಬೇಕು. 108 ಬಾರಿ ಪಠನೆಯನ್ನ ಮಾಡಿ ಇಲ್ಲಿ ಮಾಡ್ಬೇಕಾಗಿರತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ಈ 3 ಭಾಗಗಳನ್ನ ಮಾಡ್ಕೊಂಡಿದ್ದೀರೋ ಆ ಒಂದು ಭಾಗಗಳನ್ನ ಸಂಪೂರ್ಣವಾಗಿ ಜೋಡಿಸಿ ಅದನ್ನ ಒಂದು ವಿಳೆದೆಲೆ ಮೇಲೆ ಹಾಕೊಳ್ಬೇಕು. ಆ 3 ಕೂಡ ಒಂದು ಭಾಗಕ್ಕೆ ಜೋಡಿಸಿ ಅದನ್ನ ಬಲಗೈಯಲ್ಲಿ ವಿಳೆದೆಲೆ ಮೇಲೆ ಹಾಕೊಳ್ಬೇಕು. ವಿಳೆದೆಲೆಯನ್ನ ಹಾಕೊಂಡು ಅದನ್ನ ಪಟ್ನದ ರೀತಿಯಲ್ಲಿ, ಯಾವ ರೀತಿ ನೀವು ಒಂದು ದೇವಸ್ಥಾನಕ್ಕೆ ಹೋದ್ರೆ ಕುಂಕುಮ ಕೊಡ್ತೀರೋ ಅದನ್ನ ನೀವು ಪಟ್ನ ಕಟ್ಕೊಳ್ತೀರೋ ಆ ರೀತಿ ಪಟ್ನವನ್ನ ಕಟ್ಟಿ ಅದಕ್ಕೆ ಹಸಿ ದಾರದುಂಡೆಯನ್ನ ಸುತ್ತಬಿಟ್ಟು ಆ ಪಟ್ನದ ರೀತಿಯಲ್ಲಿರ್ತಕ್ಕಂಥ ಆ ಒಂದು ಬಿಳಿ ಸಾಸಿವೆಯನ್ನ, ವಿಳೆದೆಯಲ್ಲಿ ತುಂಬಿರ್ತಕ್ಕಂಥ ಬಿಳಿ ಸಾಸಿವೆಯನ್ನ ನಿಮ್ಮ ಎಡ ಪಾಕೆಟ್ ನಲ್ಲಿ ಇಟ್ಕೊಳ್ಬೇಕು. ಈ ಒಂದು ಕೆಲಸ ಮಾಡ್ಬೇಕಾದ್ರೆ ತಮ್ಮ ಭಕ್ತಿ ಶ್ರದ್ಧೆ ಬಹಳ ಜೋಪಾನ ನಿಮ್ಮ ಎಡಗಡೆ ಪಾಕೆಟ್ ನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇಟ್ಕೊಂಡ್ಮೇಲೆ ಅಲ್ಲಿಂದ ನಿಮ್ ಶುರು. ಇನ್ನ ನೀವು ಆಚೆ ಕಡೆ ಹೋಗಿ ನೀವು ಮಾಡ್ತಕ್ಕಂಥ ಕೆಲಸ, ಆ ಒಂದು ಸಮಯ, ನೀವು ಹೋಗ್ತಕ್ಕಂಥ ಜಾಗ ಸಂಪೂರ್ಣವಾಗಿ ತಲುಪಿದ ನಂತರ ನೀವು ಕೆಲಸ ಮಾಡಬೇಕಾದ್ರೆ ಆ ಒಂದು ಸಮಯದಲ್ಲಿ ಒಂದು ಸತಿ ಪ್ರತ್ಯಂಗಿರಾ ಮಹಾದೇವಿಯನ್ನ ಪ್ರಾರ್ಥನೆ ಮಾಡಿ, ತಂದೆ ತಾಯಿಯನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟ ದೇವರು ಗುರುಗಳನ್ನ ಪ್ರಾರ್ಥನೆ ಮಾಡಿ. ಬಹಳ ವಿಶೇಷವಾಗಿ ಹೇಳ್ಬೇಕಂದ್ರೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡುವ ಜೊತೆ ಪ್ರತ್ಯಂಗಿರಾ ಮಹಾಕಾಳಿಯನ್ನ ಪ್ರಾರ್ಥನೆ ಮಾಡಿ ಆ ಒಂದು ಸಮಯ ನೀವು ಪ್ರಾರ್ಥನೆ ಮಾಡಿದ ನಂತರ ಕೆಲಸವನ್ನು ಶುರು ಮಾಡಿದ್ರೆ ಇರ್ತಕ್ಕಂಥ ದೋಷಗಳು ದೂರ ಆಗ್ತಕ್ಕಂಥದ್ದಿರುತ್ತೆ, ಮತ್ತು ಅಲ್ಲಿ ಬರ್ತಕ್ಕಂಥ ಗುಪ್ತ ಶತ್ರುಗಳ ಅಟ್ಟಹಾಸ ದೂರ ಆಗ್ತಕ್ಕಂಥದ್ದಿರುತ್ತೆ, ದುಷ್ಟ ಶಕ್ತಿಗಳ ಅಟ್ಟಹಾಸ ದೂರ ಆಗ್ತಕ್ಕಂಥದ್ದಿರುತ್ತೆ. ಇನ್ನ ಆ ಒಂದು ಸಮಯ ಸಂಪೂರ್ಣವಾಗಿ ಮುಗಿದ ನಂತರ ನೀವು ಮನೆಗೆ ಬರಬೇಕಾದ್ರೆ, ಈಗ ಬೆಂಗಳೂರಲ್ಲಿ ಮಾರ್ಗ ಮಧ್ಯ ಪ್ರತಿಯೊಂದು ಕಡೆನೂ ಕೂಡ ಈ ಕಾಂಗ್ರೆಸ್ ಗಿಡ ಅಂತ ಹೇಳ್ತಾರೆ. ಕಾಂಗ್ರೆಸ್ ಗಿಡ ಅಂದ್ರೆ ಅದು ನಾರ್ಮಲ್ ಕಾಮನ್ ಆಗಿ ಹೇಳ್ತಕ್ಕಂಥದ್ದು, ಎಲ್ಲಾ ಕಡೆ ಬೆಳಿತಾ ಇರ್ತಕ್ಕಂಥದ್ದು, ದಾರಿ ಮಧ್ಯ ಮಾರ್ಗ ಪಕ್ಕದಲ್ಲಿ, ಕಾಂಪೌಂಡ್ ಪಕ್ಕದಲ್ಲೆಲ್ಲ ಕೂಡ ಬೆಳೆದಿರ್ತಕ್ಕಂಥದ್ದಿರುತ್ತೆ. ನೀವು ಇಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ಈ ಒಂದು ವಿಳೆದೆಲೆ ಹಾಕಿರ್ತಕ್ಕಂಥ ಬಿಳಿ ಸಾಸಿವೆಯನ್ನ ತೆಗಿತಕ್ಕಂಥದ್ದು. ತೆಗಿಬೇಕಾದ್ರೆ ಕಾಂಗ್ರೆಸ್ ಗಿಡದಿಂದ ಉತ್ತರ ದಿಕ್ಕಿನಲ್ಲಿ ನಿಂತ್ಕೊಳ್ತಕ್ಕಂಥದ್ದು. ಕಾಂಗ್ರೆಸ್ ಗಿಡದ ಮುಂದೆ ಉತ್ತರ ದಿಕ್ಕಿನಲ್ಲಿ ನಿಂತ್ಕೊಳ್ತಕ್ಕಂಥದ್ದು. ಇದನ್ನ ಓಪನ್ ಮಾಡಿದ ನಂತರ ಆ 3 ಬಿಳಿ ಸಾಸಿವೆ ಏನಿದೆ, ನೀವು 3 ಒಂದು ಚಿಟಿಕೆ ಹಾಕಿ 3 ಭಾಗವನ್ನ ಮಾಡಿ ಅದನ್ನ ಕೂಡಿಸಿ ವಿಳೆದೆಲೆಯಲ್ಲಿ ಹಾಕಿ ದೃಷ್ಟಿ ತೆಗೆದುಕೊಂಡು ಎಡ ಪಾಕೆಟ್ ನಲ್ಲಿ ಇಟ್ಕೊಂಡಿರ್ತೀರೋ ಅದನ್ನ ನಿಮ್ಮ ಕೆಲಸ ಮುಗಿಸಿ ವಾಪಸ್ ಸಂಜೆ ಮನೆಗೆ ಬರ್ಬೇಕಾದ್ರೆ ಇದನ್ನ ಮತ್ತೊಮ್ಮೆ ದೃಷ್ಟಿ ತೆಗೆದು ಕಾಂಗ್ರೆಸ್ ಗಿಡದ ಮೇಲೆ ಹಾಕ್ಬಿಡಿ. ಇದನ್ನ ಹಾಕೋದ್ರಿಂದ ಮುಂಬರ್ತಕ್ಕಂಥ ದೋಷಗಳನ್ನು ಕೂಡ, ಅವತ್ತಿನ ದಿವಸ ಮುಂಬರ್ತಕ್ಕಂಥ ದೋಷಗಳನ್ನು ಕೂಡ ದೂರ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಪ್ರತಿಯೊಬ್ರು ಕೂಡ ಮಾಡಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ಲಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ, ಶುಭವಾಗ್ಲಿ.